ಪ್ರಿಯರೇ, ನಾವು ಅನೇಕ ದಿನಗಳಿಂದ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಒಂದು ದೈವತ್ವವನ್ನು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಈ ಕಡೆ ದಿನಗಳಲ್ಲಿ ಅತಿ ಪ್ರಾಮುಖ್ಯವಾದಂತ ವಿಷಯ, ಅನೇಕರು ತಿಳ್ಕೊಳ್ಳಬೇಕಾದಂತ ಒಂದು ವಿಷಯ ಯೇಸು ಕ್ರಿಸ್ತನ ದೈವತ್ವವೇ ಆಗಿದೆ. ಯಾಕಂತಂದ್ರೆ ಅನೇಕ ಜನರು ಅಪಾರ್ಥ ಮಾಡಿಕೊಂಡಿರುವಂಥದ್ದು ಯೇಸು ಕ್ರಿಸ್ತನ ದೈವತ್ವವನ್ನೇ. ಅದಕ್ಕಾಗಿ ನಂಬಿರುವಂತ ನಾವುಗಳು ಆ ದೈವತ್ವವನ್ನು ಅರ್ಥ ಮಾಡಿಕೊಂಡು ಆತನಿಗೆ ಸಂಪೂರ್ಣವಾಗಿ ವಿಧೇಯರಾಗಬೇಕು ಅಂತ ಹೇಳಿ ದೇವರ ವಾಕ್ಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ನಾವು 9ನೇ ಅಧ್ಯಾಯ, ಯೋಹಾನನು ಬರೆದಿರುವಂತಹ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಕೆಲವೊಂದು ಪರಿಚಯ ಮಾತುಗಳನ್ನು ಕಳೆದ ವಾರದಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ಯೇಸು ಸ್ವಾಮಿ ಮಾಡಿರುವಂತ ಈ ಸೂಚಕ ಕಾರ್ಯದಲ್ಲಿ ಕೆಲವೊಂದು ಪರಿಚಯ ಮಾತುಗಳು ಆ ಅಧ್ಯಾಯದಲ್ಲಿ ಪ್ರಾಮುಖ್ಯವಾದಂತ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬಂದಿದ್ದೇವೆ. ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನೋ ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ಆಮೇಲೆ ಕೆಲವು ವಚನಗಳು ನಾವು ಓದ್ತೇವೆ. ಆದ್ರೆ ಈ ಓದಿರುವಂತ ಈ ವಾಕ್ಯ ಭಾಗದಲ್ಲಿ ನಾವು 1ನೇ ವಚನದಿಂದ 7ನೇ ವಚನದವರೆಗೂ ಒಂದು ಸೂಚಕ ಕಾರ್ಯವನ್ನು ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಅಲ್ಲಿ ಮಾಡಿದ್ದಾನೆ. ನಾವು ಕಳೆದ ಸಾರಿ ಆತನು ಪ್ರಾರಂಭದಿಂದ ಮಾಡಿರುವಂತ ಒಂದು ಸೂಚಕ ಕಾರ್ಯದಲ್ಲಿ ಒಂದು ಪ್ರಾಮುಖ್ಯವಾದಂತಹ ಸತ್ಯವನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಮತ್ತು ಪ್ರತಿಯೊಂದು ಕಾರ್ಯಕ್ಕೂ ಒಂದು ಸಂಬಂಧ ಆತನು ಜೋಡಿಸಿ ಈ ಭೂಲೋಕದಲ್ಲಿ ತನ್ನ ಮಹಿಮೆಯನ್ನು ಆತನು ತೋರ್ಪಡಿಸಿರುವಂಥದ್ದು. ಒಂದು ಆ ದೈವತ್ವವನ್ನು ತೋರ್ಪಡಿಸಿದ್ದಾನೆ, ಮತ್ತು ಅದೇ ರೀತಿಯಾಗಿ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೂ ಕೂಡ ಬೇಕಾಗಿರುವಂತ ಸಂಗತಿಗಳನ್ನು ಆತನು ವಿವರಿಸಿದ್ದಾನೆ. ಕಳೆದ ಸಾರಿ ಇದರಲ್ಲಿ ಪ್ರಾಮುಖ್ಯವಾಗಿ 4ನೇ ವಚನವನ್ನು ಆಧಾರ ಮಾಡಿಕೊಂಡು ಯೇಸು ಸ್ವಾಮಿಯ ಈ ಸೂಚಕ ಕಾರ್ಯದಲ್ಲಿ ಆತನು ಹೇಳಲಿಕ್ಕೆ ಇಷ್ಟಪಟ್ಟಿರುವಂತ ಒಂದು ಸತ್ಯ ಏನಂತಂದ್ರೆ, ಆ ಕೆಲಸ, ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ಆತನು ಮಾತಾಡಿದ್ದಾನೆ. 4ನೇ ವಚನವನ್ನು ಆಧಾರ ಮಾಡಿಕೊಂಡು ನಾವು ಕೆಲವೊಂದು ವಿಚಾರಗಳನ್ನು ಕೇಳಿಸಿಕೊಂಡಿದ್ದೇವೆ. ದೇವರು ತನ್ನ ಕೆಲಸ, ತಾನು ಮಾಡಬೇಕಾದಂತ ಕೆಲಸ, ತಾನು ಮುಗಿಸಿರುವಂತ ಕೆಲಸ ಅಂತೆ. ದೇವರೇ ಕೆಲಸ ಮಾಡುವವನು, ಯೇಸು ಸ್ವಾಮಿಯೇ ನಮಗೆ ಮಾದರಿಯಾಗಿದ್ದನು, ನಾವು ಕೂಡ ಕೆಲಸ ಮಾಡುವವರಾಗಿರಬೇಕು ಅಂತೇಳಿ ಕೆಲವೊಂದು ವಿಷಯಗಳನ್ನು ಕೇಳಿಸಿಕೊಂಡು ನಾವು ಬಂದಿದ್ದೇವೆ. ಆದ್ರೆ ಕಡೆಯದಾಗಿ ಒಂದು ವಿಷಯ ನಾನು ಹೇಳಿದ್ದೆ, ಇದರಲ್ಲಿ ಒಂದು 5 ರೀತಿಯಾದಂತ ಜನರನ್ನು ನಾವು ನೋಡುತ್ತೇವೆ. ಅವರ ವ್ಯಕ್ತಿತ್ವಗಳಿಂದ ಕೆಲವೊಂದು ಆಲೋಚನೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಮೊದಲು ಯೇಸು ಕ್ರಿಸ್ತನು ಕಾಣಿಸಿಕೊಳ್ಳುತ್ತಾನೆ. ಈತನನ್ನು ಏನ್ ನೋಡಿದ್ವಿ ಅಂದ್ರೆ, ಎಂತ ಸಮಸ್ಯೆಯನ್ನಾದರೂ ಪರಿಷ್ಕರಿಸಲಿಕ್ಕೆ ಶಕ್ತನು ಅಂತೇಳಿ ನಾವು ನೋಡಿದ್ದೇವೆ. ಆಮೇಲೆ ಹುಟ್ಟು ಕುರುಡನನ್ನು ನಾವು ಇಲ್ಲಿ ನೋಡುತ್ತೇವೆ. ಹುಟ್ಟು ಕುರುಡನಲ್ಲಿರುವಂತ ವ್ಯಕ್ತಿತ್ವ ಏನಂತಂದ್ರೆ, ತನ್ನ ಹೀನ ಸ್ಥಿತಿಗಿಂತ, ತನಗಿರುವಂತ ಆ ದುರಾವಸ್ಥೆಕ್ಕಿಂತ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಹೊರಟು ಹೋಗಿ ಸ್ವಸ್ಥತೆ ಬಂದಿರುವಂತ ಒಬ್ಬ ವ್ಯಕ್ತಿಯಾಗಿ ಅವನನ್ನು ನೋಡುತ್ತೇವೆ. ಆಮೇಲೆ 3ನೇದಾಗಿ ಶಿಷ್ಯರನ್ನು ನಾವಿಲ್ಲಿ ನೋಡುತ್ತೇವೆ. ಶಿಷ್ಯರ ಒಂದು ವ್ಯಕ್ತಿತ್ವ ಏನಂತಂದ್ರೆ, ಪಾಪದ ಪರಿಣಾಮಗಳನ್ನು ತಿಳಿದವರಾಗಿ, ಇವನು ಪಾಪ ಮಾಡಿದ್ದಾನೋ, ಇವನ ತಂದೆ ತಾಯಿಗಳು ಪಾಪ ಮಾಡಿದ್ದಾರೋ, ಅದಕ್ಕೆ ಈ ವ್ಯಾಧಿ ಬಂತು ಅಂತೇಳಿ ಇದು ಪಾಪದಿಂದ ಬಂದಿದೆ ಅನ್ನುವಂತ ಒಂದು ಗ್ರಹಿಕೆ, ಒಂದು ಪರಿಣಾಮವನ್ನು ಅವರು ಗುರುತಿಸಿದ್ದಾರೆ. ವಾಸ್ತವಿಕವಾಗಿ ಅದು ಬಂದದ್ದು ಬೇರೆ ವಿಷಯಕ್ಕಾಗಿ, ದೇವರ ಕ್ರಿಯೆಗಳನ್ನು ತೋರ್ಪಡಿಸಲು ಬಂದಿದ್ದು. ಆದ್ರೆ ಅವರ ಒಂದು ಆಲೋಚನೆ ಪಾಪದ ಪರಿಣಾಮವೂ ಆಗಿದೆಯಾ ಅಂತ ಕೇಳಿದರು. ಅದಕ್ಕಾಗಿ ಪಾಪದ ಪರಿಣಾಮಗಳನ್ನು ತಿಳಿದವರು ಶಿಷ್ಯರು. ಆಮೇಲೆ 8ನೇ ವಚನದಲ್ಲಿ ನೆರೆಹೊರೆಯವರು ಮತ್ತು 13ನೇ ವಚನದಲ್ಲಿ ಫರಿಸಾಯರು, ಇವರಿಬ್ಬರನ್ನು ಒಂದು ಗ್ರೂಪ್ ಮಾಡಿದ್ದೇವೆ. ಇವ್ರು ಯಾರಂತಂದ್ರೆ, ಇವರ ವ್ಯಕ್ತಿತ್ವ ಏನಂತಂದ್ರೆ, ಸ್ವಸ್ಥತೆ ಹೊಂದಿರುವವರ ವಿಷಯದಲ್ಲಿ ಸಂತೋಷ ಪಡದೆ ಅವನ ವಿಷಯದಲ್ಲಿ ದುಃಖ ಪಟ್ಟಂತ ಜನರು, ಇಲ್ಲ ಹೊಟ್ಟೆ ಕಿಚ್ಚು ಪಟ್ಟಂತ ಜನರಂತೇಳಿ ಅವರ ಬಗ್ಗೆ ನಾವು ಸ್ವಲ್ಪವಾಗಿ ಒಂದು ಆಲೋಚನೆ ಕೇಳಿಸಿಕೊಂಡಿದ್ದೇವೆ. ಆಮೇಲೆ
18ನೇ ವಚನದಲ್ಲಿ ಅವನ ತಂದೆ ತಾಯಿಗಳನ್ನ ನಾವು ನೋಡ್ತೀವಿ. 18ನೇ ವಚನದಲ್ಲಿ ಅವನ ತಂದೆ ತಾಯಿ, ಈ ತಂದೆ ತಾಯಿಗಳು ಯಾರಂದ್ರೆ ಮನುಷ್ಯರಿಗೆ ಭಯಪಟ್ಟು ಸತ್ಯವನ್ನು ಅಡಗಿಸಿಟ್ಟವರು, ಮನುಷ್ಯರಿಗೆ ಭಯಪಟ್ಟು ಸತ್ಯವನ್ನು ಅಡಗಿಸುವವರು ಅಂತೇಳಿ ತಂದೆ ತಾಯಿಗಳ ಬಗ್ಗೆ ನಾವು ನೋಡ್ತೀವಿ. ಈ 5 ರೀತಿಯಾದಂತ ಜನರನ್ನು, ಅವರ ವ್ಯಕ್ತಿತ್ವಗಳನ್ನು ಈ ಭಾಗದಲ್ಲಿ ನಾವು ನೋಡ್ತೇವೆ. ಆದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನಿಗೆ ಸರಿಸಮಾನವಾಗಿ ನಾವಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತನ ದೇವರು, ಆತನ ದೈವತ್ವ. ಆದ್ರೆ ಉಳಿದಿರುವಂತ ಈ 4 ಗುಂಪಿನಲ್ಲಿ ನಾವು ಯಾವುದೋ ಒಂದು ಗುಂಪಿಗೆ ಸೇರಿಸಲ್ಪಟ್ಟವರು ಆಗಿರ್ತೇವೆ. ಅದಕ್ಕಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಯೋಗ್ಯವಾಗಿ ನಾವು ಜೀವಿಸಬೇಕು ಅಂತೇಳಿ ಕಳೆದ ಸಾರಿ ನಾವು ಕೇಳಿಸಿಕೊಂಡಿದ್ದೇವೆ. ಆದ್ರೆ ಇವತ್ತು ಈ ಅಧ್ಯಾಯದಲ್ಲಿ ನಾವು ಪ್ರಾಮುಖ್ಯವಂತ 3 ವಿಷಯಗಳನ್ನು ಧ್ಯಾನ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಬೇಕು ಹೇಳಿದ್ದೆ. ಅನೇಕರು ಅನೇಕ ವಿಷಯಗಳನ್ನ ಆರಿಸಿಕೊಳ್ಳಬಹುದು. ದೇವರು ಅವರಿಗೆ ಕೊಟ್ಟಂತ ಪ್ರೇರೇಪಣೆ, ಆತ್ಮ ನಡೆಸುವಿಕೆ. ಆದ್ರೆ ಅಲ್ಪನಾಗಿರುವಂತ ನನಗೆ ದೇವರು ಕೊಟ್ಟಂತ 3 ಆಲೋಚನೆಗಳನ್ನು ಈ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ದೈವತ್ವದಿಂದ ನಾವು ಕೇಳಿಸ್ಕೊಳ್ತೇವೆ. ಅದರಲ್ಲಿ ಮೊದಲನೇ ವಿಷಯ ಏನಂತಂದ್ರೆ ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ ಒಂದು 7 ವಿಷಯಗಳನ್ನು ನಾವು ಕೇಳಿಸ್ಕೊಳ್ತೇವೆ. ಆಮೇಲೆ ಕೆಲಸ, ಅದರ ಪ್ರಾಮುಖ್ಯತೆ ಬಗ್ಗೆ 2 ವಿಷಯಗಳನ್ನು ಕೇಳಿಸ್ಕೊಳ್ತೇವೆ ಇವತ್ತಲ್ಲ ಮುಂದೆ. ಆಮೇಲೆ ನಂಬಿರುವಂತವರು ಹೇಗೆ ಸ್ಥಿರವಾಗಿರಬೇಕು, ಲೋಕದಲ್ಲಿ ನಂಬಿರುವವರ ಸ್ಥಿರತೆ ಅದು ಯಾವ ರೀತಿಯಾಗಿರ್ಬೇಕಂತೇಳಿ ಈ 3 ವಿಷಯಗಳನ್ನು ಪ್ರಾಮುಖ್ಯವಾಗಿ ನಾವು ಆಲೋಚನೆ ಮಾಡ್ತೇವೆ. ಆಮೇಲೆ ದೇವರ ಚಿತ್ತವಿದ್ದರೆ ಆತ್ಮೀಯ ಕುರುಡುತನ ಅಂದ್ರೆ ಏನು ಅಂತೇಳಿ ಕಡೆಯದಾಗಿ ದೇವರು ಅವಕಾಶ ಕೊಟ್ಟರೆ, ದೇವರ ಚಿತ್ತವಿದ್ರೆ ಅದರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡ್ತೇವೆ. ಆದ್ರೆ ಇವತ್ತು ಈ ಅಧ್ಯಾಯದಲ್ಲಿ ಮೊದಲು ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ನಾವು ಯಾವಾಗಲೂ ಕೂಡ ಫಸ್ಟ್ ನಮ್ಮ ವಿಷಯಗಳನ್ನು ಕೇಳಿಸಿಕೊಂಡು ಕಡೆಯದಾಗಿ ನಾನು ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ ಹೇಳ್ತಾ ಬಂದಿದ್ದೆ. ಆದ್ರೆ 9ನೇ ಅಧ್ಯಾಯದಲ್ಲಿ ಈ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಗೆ ಕಾಣಿಸಿಕೊಂಡಿದ್ದಾನೆ, ಯಾವ ರೀತಿಯಾಗಿ ತನ್ನ ದೈವತ್ವವನ್ನು ತೋರ್ಪಡಿಸಿದ್ದಾನೆ, ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದರು, ನಮ್ಮಂತ ದೇಹಧಾರಿ ರಕ್ತ ಮಾಂಸವು ಧರಿಸಿದವನಾಗಿದ್ದರು, ಆತನ ದೇವರಾಗಿ ಯಾವ ಕಾರ್ಯಗಳಿಂದ ಯಾವ ರೀತಿ ಕಾಣಿಸಿಕೊಂಡಿದ್ದಾನೋ ಇವತ್ತು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಅದಕ್ಕಾಗಿ ಮೊದಲ ಒಂದು ವಿಷಯ ಏನಂತಂದ್ರೆ, ಆತನ ದೈವತ್ವದಲ್ಲಿ ಮೊದಲು ನಾವು ಗಮನಿಸಬೇಕಾದ ಒಂದು ವಿಷಯ 7ನೇ ಅಧ್ಯಾಯ 53ನೇ ವಚನ ಓದೋಣ. 7ನೇ ಅಧ್ಯಾಯ 53ನೇ ವಚನ. ಕಲಸಾರೆಯಲ್ಲಿದ್ದೆ 8ನೇ ಅಧ್ಯಾಯ ಒಂದು ಪ್ರಾರಂಭ, 8ನೇ ಅಧ್ಯಾಯ ಒಂದು ಮುಕ್ತಾಯ ಮತ್ತು 9ನೇ ಅಧ್ಯಾಯ ಒಂದು ಪ್ರಾರಂಭ. ಅದು ವಿಶೇಷವಾಗಿದೆ ಅಂತೇಳಿ. ಅದಕ್ಕಾಗಿ 7ನೇ ಅಧ್ಯಾಯ 53ನೇ ವಚನದಿಂದ ನಾನು ಓದ್ತಾ ಇದ್ದೆ ನೋಡಿ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು, ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು ಅಂತೇಳಿ. 8ನೇ ಅಧ್ಯಾಯ ಮೊದಲ 2 ವಚನಗಳಲ್ಲಿ ನಾವೇನು ಓದ್ತೀವಿ? 8ನೇ ಅಧ್ಯಾಯ ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಹೆಂಗಸನ್ನು ಆತನ ಬಳಿಗೆ ತಂದು. ಆಮೇಲೆ 8ನೇ ಅಧ್ಯಾಯ 59ನೇ ವಚನದಲ್ಲಿ, 8ನೇ ಅಧ್ಯಾಯ 59ನೇ ವಚನ, ಅವರು ಈ ಮಾತನ್ನು ಕೇಳಿ ಆತನನ್ನು ಕೊಲ್ಲುವುದಕ್ಕಾಗಿ ಕಲ್ಲುಗಳು ತಕ್ಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದೊಳಗಿಂದ ಹೊರಟು ಹೋದನು. 9ನೇ ಅಧ್ಯಾಯ 1ನೇ ವಚನ, ಯೇಸು ಹಾದು ಹೋಗ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಪ್ರಿಯರೇ, ಇದೊಂದು ಜರ್ನಿ, ಒಂದು ಪ್ರಯಾಣದ ಒಂದು ಗುರುತನ್ನು ಇಲ್ಲಿ ನಾವು ನೋಡ್ತೇವೆ. 7ನೇ ಅಧ್ಯಾಯ 53ನೇ ವಚನದಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು, ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬೆಳಗ್ಗೆ ದೇವಾಲಯಕ್ಕೆ ಬಂದು ಜನರಿಗೆ ಉಪದೇಶ ಮಾಡುತ್ತಿರುವಂತದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆಮೇಲೆ 59ನೇ ವಚನದಲ್ಲಿ, 8ನೇ ಅಧ್ಯಾಯ 59ನೇ ವಚನದಲ್ಲಿ ಅವರು ಈ ಮಾತುಗಳನ್ನು ಕೇಳಿ ಆತನನ್ನು ಕೊಲ್ಲುವುದಕ್ಕಾಗಿ ಕಲ್ಲುಗಳನ್ನು ತಕ್ಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದಿಂದ ಹೊರಟು ಹೋದನು. ಯೇಸು ಹಾದು ಹೋಗ್ತಾ ಇರುವಾಗ ಒಬ್ಬ ಹುಟ್ಟು ಕುರುಡನನ್ನು ನೋಡ್ರಿ. 8ನೇ ಅಧ್ಯಾಯ ಒಂದು ಪ್ರಾರಂಭ, 8ನೇ ಒಂದು ಮುಕ್ತಾಯ, 9ನೇ ಅಧ್ಯಾಯ ಪ್ರಾರಂಭ. ಒಂದು ವಿಶೇಷವಂತ ಸಂಗತಿಯನ್ನು ನಾವು ನೋಡ್ತೀವಿ. ಏನಂತಂದ್ರೆ ಆ ವಚನಗಳನ್ನು ನಾವು ಗಮನಿಸುವಾಗ ಯೇಸು ಕ್ರಿಸ್ತನ ಒಂದು ದೈವತ್ವ ಅದರಲ್ಲಿ ಅಡಕವಾಗಿರುವಂಥದ್ದು. ಏನಂತಂದ್ರೆ
ಯಾವಾಗಲೂ ಕೂಡ ದೈವ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಇಲ್ಲ ದೇವರ ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಆತನು ಯಾವಾಗಲೂ ಸಂಸಿದ್ಧನಾಗಿ ಕೆಲಸ ಮಾಡಿರುವಂಥದ್ದು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಯಾವಾಗಲೂ ಕೂಡ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರೂ ಕೂಡ ಆತನು ಗುಡ್ಡಕ್ಕೆ ಹೋಗ್ತಾನೆ ಮತ್ತು ಬೆಳಗ್ಗೆ ದೇವಾಲಯಕ್ಕೆ ಬಂದು ದೇವರ ಉಪದೇಶವನ್ನು ಹೇಳ್ತಾನೆ. ಆತನು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡುವಾಗ ಅಲ್ಲಿಂದ ಹೊರಟು ಹೋಗ್ತಾನೆ. ಹೋಗುವಂತ ದಾರಿಯಲ್ಲಿ ಒಬ್ಬ ಹುಟ್ಟು ಕುರುಡನನ್ನು ನೋಡಿ ಅವನನ್ನು ಕೂಡ ಸ್ವಸ್ಥಪಡಿಸ್ತಾನೆ. ಅದಕ್ಕಾಗಿ ನಾನು ಇಲ್ಲಿ ಎರಡು ವಿಷಯ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೆ. ಯೇಸು ಕ್ರಿಸ್ತನ ದೈವ ಚಿತ್ತವನ್ನು ನೆರವೇರಿಸುವುದರಲ್ಲಿ ಯಾವಾಗ ಆಗಿದ್ದಾನಂತ ಹೇಳಲಿಕ್ಕೆ ಎರಡು ವಿಷಯ ಏನಂತಂದ್ರೆ, ಕೆಲಸದ ವಿಷಯದಲ್ಲಿ ತನ್ನ ಶರೀರಕ್ಕೆ ಸುಖವನ್ನು ಕೊಟ್ಟವನಲ್ಲ. ಆತನು ಶಾರೀರಿಕವಾದಂತ ನಮ್ಮಂತ ರಕ್ತ ಮಾಂಸವನ್ನು ಧರಿಸಿಕೊಂಡಿದ್ರು ಕೂಡ ಆ ದೈವಿಕವಾದಂತ ಕೆಲಸವನ್ನು ಮಾಡುವುದಕ್ಕಾಗಿ ತಂದೆ ತನಗೆ ಒಪ್ಪಿಸಿರುವಂತ ಆ ಕೆಲಸವನ್ನು ನೆರವೇರಿಸುವುದಕ್ಕಾಗಿ ಆತನು ಎಂದಿಗೂ ಕೂಡ ತನ್ನ ಶರೀರಕ್ಕೆ ಸುಖವನ್ನು ವಿಶ್ರಾಂತಿಯನ್ನು ಕೊಟ್ಟವನಲ್ಲ. ಯಾವಾಗಲೂ ಕೂಡ ಸಂಸಿದ್ಧನಾಗಿದ್ದಾನೆ. ರಾತ್ರಿ ಗುಡ್ಡಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಬೆಳಗ್ಗೆ ಬಂದು ದೇವಾಲಯದಲ್ಲಿ ಉಪದೇಶ ಮಾಡ್ತಾನೆ, ಮತ್ತೆ ಅಲ್ಲಿಂದ ಹೊರಟು ಹೋಗ್ಬೇಕಾದ್ರೆ ಹುಟ್ಟು ಕುರುಡನ ಸ್ವಸ್ಥ ಮಾಡ್ತಾನೆ. ಒಂದು ವಿಷಯ, ಕೆಲಸದ ವಿಷಯದಲ್ಲಿ ತನ್ನ ಶರೀರಕ್ಕೆ ಸುಖವನ್ನು ಕೊಟ್ಟವನಲ್ಲ. ಇನ್ನೊಂದು ಎರಡನೇ ವಿಷಯ ಏನಂತಂದ್ರೆ, ಪ್ರಾಣಾಪಾಯ ಪರಿಸ್ಥಿತಿ ಬಂದಾಗಲೂ ಕೂಡ ತನ್ನ ಕೆಲಸವನ್ನು ಬಿಟ್ಟವನಲ್ಲ. ಈ 3 ವಚನ ಆಧಾರದಲ್ಲಿ ದೇವರಾತ್ಮ ಹೇಳುವಂತ ಮಾತೇನಂತಂದ್ರೆ, ಕೆಲಸದ ವಿಷಯದಲ್ಲಿ ತನ್ನ ಶರೀರಕ್ಕೆ ಸುಖವನ್ನು ಕೊಟ್ಟವನಲ್ಲ, ವಿಶ್ರಾಂತಿಯನ್ನು ತೆಗೆದುಕೊಂಡವನಲ್ಲ. 2, ಪ್ರಾಣಾಪಾಯ ಪರಿಸ್ಥಿತಿ 59ನೇ ವಚನದಲ್ಲಿ ಆತನನ್ನು ಸಾಯಿಸುವುದಕ್ಕಾಗಿ ಕಲ್ಲು ತಕ್ಕೊಳ್ಳಲು ಅಲ್ಲಿಂದ ಅಡಗಿಕೊಂಡು ದೇವಾಲಯದ ಹೊರಟು ಹೋಗ್ತಾನೆ. ಹೋಗುವಂತ ದಾರಿಯಲ್ಲಿ ಪ್ರಾಣಾಪಾಯ ಪರಿಸ್ಥಿತಿ, ಆತನ ಸಾಯಿಸ್ಲಿಕ್ಕೆ ಕಲ್ಲು ತಕ್ಕೊಂಡ್ರು. ಅಲ್ಲಿಂದ ಹೊರಟು ಹೋಗಬೇಕಾದ್ರೆ ಹಾದು ಹೋಗ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ನೋಡಿ ಅವನನ್ನು ಸ್ವಸ್ಥಪಡಿಸಿರುವನು. ಅದಕ್ಕಾಗಿ ನಾನು ಹೀಗೆ ಹೇಳಿದ್ದೆ, ಕೆಲಸದ ವಿಷಯದಲ್ಲಿ ದೈವಿಕವಾದಂತ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನು ಯಾವಾಗಲೂ ಸಂಸಿದ್ಧನಾಗಿ ತನ್ನ ಶರೀರಕ್ಕೆ ಸುಖವನ್ನು ಕೊಟ್ಟವನಲ್ಲ. ಪ್ರಾಣಾಪಾಯ ಪರಿಸ್ಥಿತಿ ಬಂದಾಗಲೂ ಕೂಡ ತನ್ನ ಕೆಲಸವನ್ನು ಬಿಟ್ಟವನಲ್ಲ. ಮತ್ತೆ ಇನ್ನೊಂದು ಮಾತು ನೋಡಿ, ಅದೇ 10ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 39ನೇ ವಚನದಲ್ಲಿ ಒಂದು ಮಾತು ಓದ್ಕೊಳ್ಳೋಣ. ಅವರು ತಿರುಗಿ ಆತನನ್ನು ಹಿಡಿಯುವುದಕ್ಕೆ ನೋಡಿದರು, ಆದರೆ ಅವರ ಕೈಯಿಂದ ತಪ್ಪಿಸಿಕೊಂಡು ಹೋದನು. ನೋಡಿ, ಅನೇಕ ಸಾರಿ ಯೇಸು ಕ್ರಿಸ್ತನ ಹಿಡಿಯಬೇಕು, ಯೇಸು ಕ್ರಿಸ್ತನನ್ನು ಹೊಡೆಯಬೇಕು, ಯೇಸು ಕ್ರಿಸ್ತನ ಸಾಯಿಸಬೇಕಂತ ಹೇಳಿ ಆ ಜನರು ಪ್ರಯತ್ನಿಸಿದಾಗಲೂ ಕೂಡ ತನ್ನ ಕೆಲಸವನ್ನು ಬಿಟ್ಟವನಲ್ಲ, ತನ್ನ ಕೆಲಸವನ್ನು ಮರೆತವನಲ್ಲ. ಯಾವ ಚಿತ್ತಕ್ಕಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದಾನೋ, ಯಾವ ಚಿತ್ತಕ್ಕಾಗಿ ಮಾನವ ಶರೀರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದಿದ್ದಾನೋ ಆ ಕೆಲಸದಲ್ಲಿ ನಿರಂತರವಾಗಿ ಸಂಸಿದ್ಧನಾಗಿ ಪ್ರಾಣಾಪಾಯ ಪರಿಸ್ಥಿತಿ ಬಂದಾಗಲೂ ಕೂಡ ಆತನು ತನ್ನ ಕೆಲಸವನ್ನು ನೆರವೇರಿಸಿರುವಂಥದ್ದು ವಚನ ಭಾಗದಲ್ಲಿ ಗಮನಿಸ್ತೇವೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಏನಂತಂದ್ರೆ, ಅನೇಕ ಈ ಮತೋನ್ಮಾದಗಳು ಬೈಬಲ್ಗೆ ವ್ಯತಿರೇಕವಾಗಿ, ಯೇಸು ಕ್ರಿಸ್ತನಿಗೆ ವ್ಯತಿರೇಕವಾಗಿ ಮಾತಾಡುವಂತವರು ಒಂದು ಪ್ರಶ್ನೆ ಕೇಳ್ತಾರೆ ಈ ವಚನಗಳ ಆಧಾರ ಮಾಡಿಕೊಂಡು. ಏನಂತಂದ್ರೆ, ಪ್ರಾಣಕ್ಕೆ ಭಯಪಟ್ಟು ಹೋದವನು ದೇವರು ಹೇಗಾಗ್ತಾನೆ ಅಂತೆ. 9ನೇ ವಚನದಲ್ಲಿ ಆತನು ಕೊಲ್ಲುವುದಕ್ಕಾಗಿ ಕಲ್ಲು ತಕ್ಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದ ಹೊರಟು ಹೋದನು ಅಂತೆ. ಆ ವಚನವನ್ನು ಆಧಾರ ಮಾಡಿಕೊಂಡು 10ನೇ ಅಧ್ಯಾಯ 39ನೇ ವಚನದಲ್ಲಿ ಅದನ್ನು ಕೂಡ ಆಧಾರ ಮಾಡಿಕೊಂಡು ಯೇಸು ಕ್ರಿಸ್ತನು ಪ್ರಾಣಾಪಾಯ ಬಂದಾಗ ಪ್ರಾಣಕ್ಕೆ ಭಯಪಟ್ಟು ಓಡಿ ಹೋಗಿದ್ದಾನೆ, ಇಂಥವನು ದೇವರು ಹೇಗಾಗ್ತಾನೆ ಅನ್ನುವಂಥದ್ದು ಕೆಲವೊಂದು ಮತೋನ್ಮಾದಗಳೊಂದು ಪ್ರಶ್ನೆ ಆಗಿದೆ. ಯಾಕಂತ ಅವ್ರಿಗೆ ಸರಿಯಾದಂತ ಜ್ಞಾನವಿಲ್ಲ, ತಿಳುವಳಿಕೆ ಇಲ್ಲ, ಬೈಬಲ್ ಬಗ್ಗೆ ಸ್ವಲ್ಪ ಕೂಡ ಮಾಹಿತಿ ಇಲ್ಲ. ಅವರು ಕೇಳುವಂತ ಪ್ರಶ್ನೆ, ಅವ್ರು ಹೇಗೆ ದೇವರಾಗ್ತಾನೆ ಇಲ್ಲಿ ಅವರು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅಡಗಿಕೊಂಡು ಹೋದನಲ್ಲ ಅಂತೆ. ಅದರ ಪ್ರಿಯರೇ, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಯಾವಾಗಲೂ ಕೂಡ ಪ್ರಾಣಾಪಾಯ ಪರಿಸ್ಥಿತಿ ಬಂದಾಗಲೂ ಕೂಡ ಆತನ ತನ್ನ ಕೆಲಸವನ್ನು ಮಾಡಿದ್ದಾನೆ. ಅದರ ಮರಣಕ್ಕೆ ಭಯಪಟ್ಟು ಆತನು ಹೋಗಲಿಲ್ಲ. ದೇವರಾತ್ಮ ಹೇಳುವಂತ ಮಾತು ಏನಂತಂದ್ರೆ, ಇವರು ಸಾಯಿಸ್ತಾರೆ ಅಂತ ಹೇಳಿ ಭಯಪಟ್ಟು ಆತನು ಓಡಿ ಹೋಗಲಿಲ್ಲ, ಆದ್ರೆ ನೇಮದ ಪ್ರಕಾರ ಸಾಯಬೇಕು. ಕರ್ತನಾದ ಯೇಸು ಕ್ರಿಸ್ತ ಲೋಕಕ್ಕೆ ಬಂದದ್ದೇನು, ಒಂದು ನೇಮವಿದೆ. ತಕ್ಕ ಸಮಯದಲ್ಲಿ ಮರಣಿಸುವುದಕ್ಕಾಗಿ ಆತನು ಬಂದಿದ್ದಾನೆ. ಓಡಿ ಹೋದವನಲ್ಲ, ಮರಣದ ಭಯದಿಂದ ಓಡಿ ಹೋದವನಲ್ಲ.
ಆತನು ಯಾಕೆ ಬಂದಿದ್ದಾನೆ? ಒಂದು ನಿಯಮ ಇದೆ. ಒಂದು ನಿಯಮದ ಪ್ರಕಾರ ಪಸ್ಕ ಹಬ್ಬದ ದಿನದಲ್ಲಿ, ಆ ಯಜ್ಞದ ಕುರಿಯನ್ನು ಕಟ್ ಮಾಡುವಂತ ಆ ದಿನದಲ್ಲಿ ಆತನು ಸಾಯಬೇಕಾಗಿತ್ತು. ತಕ್ಕ ಸಮಯದಲ್ಲಿ ಸಾಯುವುದಕ್ಕಾಗಿ ಆತನು ಬಂದಿದ್ದಾನೆ ಹೊರತು ಆತನ ಸಮಯವು ಇನ್ನೂ ಬಾರದ ಕಾರಣ, ಆ ಪಸ್ಕ ಹಬ್ಬವು ಇನ್ನೂ ಸಮೀಪಕ್ಕೆ ಬಾರದ ಕಾರಣ ಆತನ ಏನ್ ಮಾಡ್ತಾನೆ? ಅಲ್ಲಿಂದ ಹೊರಟು ಹೋಗ್ತಾನೆ. ಹೋಗುವಂತ ದಾರಿಯಲ್ಲಿ ಆತನು ಹುಟ್ಟು ಕುರುಡನನ್ನು ಸ್ವಸ್ಥಪಡಿಸಿರುವಂತದ್ದು ವಚನ ಭಾಗದಲ್ಲಿ ಗಮನಿಸಿ ನೋಡಿ. 8ನೇ ಅಧ್ಯಾಯದಲ್ಲಿ ಒಂದು ಮಾತು ನೋಡೋಣ. 8ನೇ ಅಧ್ಯಾಯ 20ನೇ ವಚನ. 20ನೇ ವಚನದಲ್ಲಿ ಯೇಸು ದೇವಾಲಯದೊಳಗೆ ಕಾಣಿಕೆ ಪೆಟ್ಟಿಗಳಿರುವ ಅಂಗಳದಲ್ಲಿ ಉಪದೇಶ ಮಾಡುತ್ತಿರುವಾಗ ಈ ಮಾತುಗಳನ್ನು ಹೇಳಿದನು. ಆತನ ಕಾಲ ಇನ್ನೂ ಬಾರದೆ ಇದ್ದ ಕಾರಣ ಯಾರು ಆತನನ್ನು ಹಿಡಿಯಲಿಲ್ಲ. ಆತನೊಂದು ಕಾಲವಿದೆ. ಯಾವ ಕಾಲದಲ್ಲಿ ಹಿಡಿಯಬೇಕು, ಯಾವ ಕಾಲದಲ್ಲಿ ಹಿಂಸಿಸಬೇಕು, ಯಾವ ಕಾಲದಲ್ಲಿ ಸಾಯಿಸಬೇಕಂತೇಳಿ ಅನಾದಿ ಕಾಲದಲ್ಲೇ ಜಗತ್ತು ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆ ದೇವರು ಸಂಕಲ್ಪಿಸಿಕೊಂಡಿದ್ದಾನೆ. ಆ ಕಾಲದಲ್ಲೇ ಆತನ ಸಾಯ್ತಾನೆ. ಅದಕ್ಕಾಗಿ ಇಲ್ಲಿ ಯೋಹಾನ ಬರೀತಾನೆ, ಆತನ ಕಾಲವು ಇನ್ನೂ ಬಾರದಿದ್ದ ಕಾರಣ ಯಾರು ಆತನನ್ನು ಕೈ ಹಿಡಿದಿಲ್ಲ. ಆತನನ್ನು ಹಿಡಿಲಿಕ್ಕೆ ಹೋಗ್ಲಿ. ಒಂದು ಸಮಯ ಇದೆ. ಆದ್ರೆ ಅದಕ್ಕಾಗಿ ಈ ಮತ್ತೊಂದು ಮೊದಲು ಹೇಳುವಂತ ಮಾತಂತಂದ್ರೆ, ಓಡಿ ಹೋದಂತ ಒಂದು ದೇವರ ಹಿಂಗ ಆತನ ದೇವರೇ ತಕ್ಕ ಸಮಯದಲ್ಲಿ ಸಾಯುವುದಕ್ಕಾಗಿ ಬಂದಂತವನಾಗಿದ್ದ. ನೋಡಿ ಇನ್ನೊಂದು ಮಾತು, ಅದೇ 12ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 27ನೇ ವಚನದಲ್ಲಿ ಆತನು ಹೇಳುವಂತ ಮಾತು, ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ ಮತ್ತು ನಾನೇನು ಹೇಳಲಿ, ತಂದೆಯೇ ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು. ಯಾವ ಕಾಲ? ಒಂದು ಕಾಲ. ಯೇಸು ಕ್ರಿಸ್ತನ ಶ್ರಮ ಅನುಭವಿಸ್ಲಿಕ್ಕೆ ದೇವರು ಒಂದು ಕಾಲವನ್ನು ನೇಮಿಸಿದ್ದಾನೆ. ಆ ಕಾಲಕ್ಕಿಂತ ಮುಂಚಿತವಾಗಿ ಆತನ ಸಾಯುವುದಕ್ಕಾಗಿ ಬಂದಿಲ್ಲ. ಆ ಕಾಲಕ್ಕಿಂತ ಮುಂಚಿತವಾಗಿ ಆತನ ಶ್ರಮೆ ಅನುಭವಿಸ್ಲಿಕ್ಕೆ ಬಂದಿಲ್ಲ. ಒಂದು ಕಾಲವನ್ನು ದೇವರು ನೇಮಿಸಿದನು. ನೇಮದ ಪ್ರಕಾರವಾಗಿ ಹಿಡಿಯಬೇಕು, ನೇಮದ ಪ್ರಕಾರವಾಗಿ ಶ್ರಮೆ ಕೊಡಬೇಕು, ನೇಮದ ಪ್ರಕಾರವಾಗಿ ಆತ ಸಾಯಬೇಕು. ಅದು ದೇವರ ಯೋಜನೆ. ಮತ್ತಿನ್ನು 18ನೇ ಅಧ್ಯಾಯದಲ್ಲಿ ಕೂಡ ಮಾತು ಓದ್ತೀವಿ. 18ನೇ ಅಧ್ಯಾಯದಲ್ಲಿ ನೋಡಿ, ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 4ನೇ ವಚನ. ಆಗ ಯೇಸು ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ, ನೀವು ಯಾರನ್ನು ಹುಡುಕ್ತೀರಿ ಎಂದು ಅವರನ್ನು ಕೇಳಿದನು. ಅದಕ್ಕೆ ಅವರು, ನಜರೇತಿನ ಯೇಸುವನ್ನು ಹುಡುಕ್ತೀವಿ ಅನ್ನಲು ಯೇಸು ಅವರಿಗೆ, ನಾನೇ ಅವನು ಎಂದು ಹೇಳಿದನು. ಓಡಿ ಹೋದವನಾದ್ರೆ ಯಾಕೆ ಹೇಳ್ತಾನೆ? ಈಗ ಸೈನಿಕರೆಲ್ಲ ಬಂದಿದ್ದಾರೆ, ಅವರ ಹುಡುಕ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ಬಂದು, ನೀನು ಯಾರನ್ನು ಹುಡುಕ್ತಾ ಇದ್ರಿ ನೀವು? ನಜರೇತನ ಯೇಸು. ಆದ್ರೆ ನಾನೇ ಆ ನಜರೇತನ ಯೇಸು, ನಾನು, ನನ್ನನ್ನು ಹಿಡೀರಂತೇಳಿ ಆ ಸಮಯ ಬಂದಾಗ, ಆ ಪಸ್ಕ ಹಬ್ಬದ ಸಮಯ ಬಂದಾಗ ಆತನೇನ್ ಮಾಡ್ತಾನೆ? ತಾನಾಗೆ ಬಂದು ಆತನ ಅವರಿಗೆ ಒಪ್ಪಿಸಿಕೊಂಡಿರುವಂತದ್ದು ವಚನ ಭಾಗದಲ್ಲಿ ಅದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಮತೋನ್ಮಾದವು ಹೇಳುವಂತ ಪ್ರಶ್ನೆ ಅಂತಂದ್ರೆ, ಪ್ರಾಣಕ್ಕೆ ಭಯಪಟ್ಟು ಹೋದವನು ಹೇಗೆ ದೇವರಾಗ್ತಾನಂತೆ. ವಾಸ್ತವಿಕವಾಗಿ ನಾವೆಲ್ಲಾ ವಚನ ಗಮನಿಸಬೇಕಾದ್ರೆ 10ನೇ ಅಧ್ಯಾಯ ನೋಡಿ, 10ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ ಇದೆ ನೋಡಿ, 17ನೇ ವಚನ. ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಅದನ್ನು ತಿರುಗಿ ಪಡ್ಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ನೋಡಿ, ದೇವರೀತ ಇವತ್ತು ತಿಳಿಯದೆ ಮತೋನ್ಮಾದಿಗಳು ಬೈಬಲ್ ವ್ಯತಿರೇಕವಾಗಿ ವ್ಯಾಖ್ಯಾನ ಮಾಡುವಂತ ಹೇಳುವಂತ ಮಾತು. ಯೇಸು ಕ್ರಿಸ್ತನ ದೇವರಲ್ಲ. ನೋಡಿ, ಆತನ ಪ್ರಾಣಾಪಾಯ ಬಂದಾಗ ಓಡಿ ಹೋಗ್ತಾ ಇದೆ ಅಂತೇಳಿ ಆ ವಚನ ತೋರಿಸ್ತಾರೆ. ಇಲ್ಲ ಪ್ರಿಯರೇ, ಆತನ ತಕ್ಕ ಸಮಯದಲ್ಲಿ ಆತನು ಶ್ರಮೆಯನ್ನು ಅನುಭವಿಸುವುದಕ್ಕೆ ಬಂದಿದ್ದಾನೆ. ಮತ್ತು ಆ ಪ್ರಾಣವನ್ನು ಕೊಡ್ಲಿಕ್ಕೆ ಆತನ ಶಕ್ತಿ ಇದೆ, ತಿರಿ ಪಡ್ಕೊಳ್ಳಿಕ್ಕೆ ಆತನ ಶಕ್ತಿ ಇದೆ. ನೋಡಿ, ಆ ಕಾಲ ಬಂದಾಗ ನಾನೇ ಯೇಸು, 18ನೇ ಅಧ್ಯಾಯದಲ್ಲಿ ನಾನೇ ಯೇಸು, ನನ್ನನ್ನು ಹಿಡೀರಂತೇಳಿ ಆತನು ಸರೆಂಡರ್ ಆಗಿದ್ದು. ಓಡಿ ಹೋದವನಾದ್ರೆ ಅದ್ಯಾಕೆ ಮಾಡ್ತಾನೆ? ಅದಕ್ಕಾಗಿ ವಚನ ಭಾಗದಲ್ಲಿ ಆತನ ಪ್ರಾಣಾಪಾಯ ಬಂದರೂ ಕೂಡ ತನ್ನ ಕೆಲಸವನ್ನು ಬಿಟ್ಟಿಲ್ಲ. ಮತ್ತಿನ್ನು ಆ ಲೂಕನ ಬರೆದ ಸುವಾರ್ತೆ ನಾವು ಗಮನಿಸಬೇಕಾದ್ರೆ 22ನೇ ಅಧ್ಯಾಯ 1ರಿಂದ 6 ವಚನ ಓದಬೇಕಾದ್ರೆ ಅಲ್ಲೊಂದು ಸನ್ನಿವೇಶ ಆಗ್ತದೆ. ಹಬ್ಬದ ಸಮಯದಲ್ಲಿ ಯೇಸುವನ್ನು ಹಿಡಿಯಬಾರದು, ಮತ್ತೆ ಜನರಲ್ಲಿ ಗಲಿಬಿಲಿ ಉಂಟಾಗ್ತದೆ. ಹಬ್ಬ ಮುಗಿದ ಮೇಲೆ ಹಿಡಿಯನಂತೇಳಿ ಅವರು ಮಹಾಯಾಜಕರು ಮಾತಾಡ್ಕೊಳ್ತಾರೆ. ಅದರ ದೇವರ ನಿಯಮವೇನು? ಆ ಸಮಯದಲ್ಲಿ, ಆ ಹಬ್ಬದ ಸಮಯದಲ್ಲಿ ಯೇಸು ಸಾಯಬೇಕು. ಅದ್ರ ದೇವರ ನಿಯಮ. ಅದ್ರ ಇವ್ರೇನ್ ಮಾಡ್ತಾ ಇದಾರೆ? ಈ ದಿನದಲ್ಲಿ ಬೇಡ ಅಂತೇಳಿ. ಆದ್ರೆ ಇಸ್ಕರಿಯೋತ ಯೂದನ ಮನಸ್ಸನ್ನ ಕಾರ್ಯ ಮಾಡಿ, ನೀವೇನು ಬೇಜಾರು ಮಾಡ್ಕೊಳ್ಬೇಡ್ರಿ, ನಾನು ಹಿಡಿದು ಕೊಡ್ತೇನೆ ಅಂತ. ಅಂದ್ರೆ ಆ ಸಮಯದಲ್ಲಿ ಆತನ ಸಾಯ್ಬೇಕು.
ಆ ಸಮಯದ ಆತನ ಹಿಡಿಯಲ್ಪಡಬೇಕು, ಆ ಸಮಯದಲ್ಲಿ ಶ್ರಮೆ ಪಡಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನ ದೇವರಾಗಿದ್ದು. ಅದಕ್ಕೆ ನಾನು ಹೇಳಿಕ್ಕೆ ಎರಡು ವಿಷಯಗಳಲ್ಲಿ, ಕೆಲಸದ ವಿಷಯದಲ್ಲಿ ತನ್ನ ಶರೀರಕ್ಕೆ ಸುಖವನ್ನು ಕೊಟ್ಟವನಲ್ಲ, ಪ್ರಾಣಾಪಾಯ ಪರಿಸ್ಥಿತಿ ಬಂದಾಗಲೂ ಕೂಡ ತನ್ನ ಕೆಲಸವನ್ನು ಮರೆತವನಲ್ಲ. ಯಾಕಂದ್ರೆ ಆತನ ದೇವರಾಗಿದ್ದಾನೆ. ಆತನ ಮರಣಕ್ಕೆ ಭಯಪಟ್ಟು ಓಡಿ ಹೋದವನಲ್ಲ. ತಕ್ಕ ಸಮಯಕ್ಕಾಗಿ ತನ್ನ ನಿಯಮದ ಪ್ರಕಾರ ಈ ಭೂಲೋಕದಲ್ಲಿ ತನ್ನ ಕಾಲದಲ್ಲಿ, ಅನಾದಿ ಕಾಲದಲ್ಲಿ ದೇವರು ನೇಮಿಸಿರುವಂತ ಆ ಸಮಯದಲ್ಲಿ ಸಾಯುವುದಕ್ಕಾಗಿ ಬಂದಿದ್ದಾನೆ. ಅದನ್ನು ಅದಕ್ಕಾಗಿ ಆತನ ಮೂರ್ತವಾಗಿ ಸಾಯುವುದಕ್ಕಾಗಿ ಬಂದಿಲ್ಲ. ಅನೇಕ ಸರ್ವಲೋಕದ ಪಾಪದ ನಿವಾರಣೆಗಾಗಿ, ಸರ್ವಲೋಕವನ್ನು ಪಾಪದ ಬಿಡಿಸುವುದಕ್ಕಾಗಿ ಆತನು ಬಂದಿದ್ದಾನೆ. ಈ ಚಿಕ್ಕ ಪುಟ್ಟ ಮೂರ್ಖತನದಲ್ಲಿ ಆತನು ಬಿದ್ದು ಹೋಗುವುದಿಲ್ಲ. ಅದಕ್ಕಾಗಿ ಆತನು ಮೂರ್ಖವಾಗಿ ಏನು ತಿಳಿಯದೆ ಅವ್ರ ಕೈಗೆ ಸಿಕ್ಕಿ ಸತ್ತು ಹೋಗ್ಬೇಕಂತ ಹೇಳಿ ಯೇಸು ಬಂದವನಲ್ಲ. ತಕ್ಕ ಸಮಯದಲ್ಲಿ ತಕ್ಕ ಕಾಲದಲ್ಲಿ ನೇಮದ ಪ್ರಕಾರವಾಗಿ ಆತನು ಸಾಯ್ಬೇಕಂತ ಹೇಳಿ ಲೋಕಕ್ಕೆ ಬಂದಿದ್ದಾನೆ. ಆತನೇ ದೇವರಾಗಿದ್ದಾನೆ. ಅದಕ್ಕಾಗಿ ಆತನು ಎಂದಿಗೂ ಕೂಡ ಭಯಪಟ್ಟವನಲ್ಲ. ಇವ ಹೇಳ್ತಾನಲ್ಲ, ನನ್ನ ಪ್ರಾಣವನ್ನು ಕೊಡ್ಲಿಕ್ಕೆ ನನಗೆ ಅಧಿಕಾರ ಉಂಟು, ನನ್ನಷ್ಟು ನಾನೇ ಕೊಡ್ತಾ ಇದ್ದೇನೆ, ನನ್ನ ಪ್ರಾಣ ನನ್ನಿಂದ ಯಾರು ತೆಗಿಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಹೇಳ್ತಾರೆ, ಸತ್ತು ಹೋದವನು ದೇವ್ರ ಹೆಂಗಾಗ್ತಾನೆ. ಅಷ್ಟೇ ಗೊತ್ತು ಅವರಿಗೆ. ಅವನು ಸತ್ತು ಊನಲ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದ್ರೆ ಅದನ್ನ ಬಾಯಿ ಬರಲ್ಲ ಅವರಿಗೆ. ಓಡಿ ಹೋದವನ್ ದೇವ್ರ ಹೆಂಗಾಗ್ತಾನೆ, ಸತ್ತು ಹೋದವನ್ ದೇವ್ರ ಹೆಂಗಾಗ್ತಾನೆ. ಪ್ರಿಯರೇ, ಆತನ ಸತ್ತು ಹೋಗ್ಲಿಲ್ಲ, ಸಾಯುವುದಕ್ಕಾಗಿ ಬಂದಿದ್ದಾನೆ. ಪಾಪಕ್ಕಾಗಿ ಮರಣಿಸಿ ಮತ್ತು ಪಾಪವನ್ನು ಜಯಿಸುವುದಕ್ಕಾಗಿ, ಮರಣವನ್ನು ಜಯಿಸುವುದಕ್ಕಾಗಿ 3ನೇ ದಿನದಲ್ಲಿ ಆತನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದ. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಪ್ರಾಣಾಪಾಯ ಪರಿಸ್ಥಿತಿನಲ್ಲಿ ತನ್ನ ಬಾಧ್ಯತೆಯನ್ನು ಆತ ನೆರವೇರಿಸ ಭಯಪಟ್ಟು ಓಡಿ ಹೋದವನಲ್ಲ. ಅಲ್ಲಿ 8ನೇ ಅಧ್ಯಾಯದಲ್ಲಿ ಅವರೆಲ್ಲ ಕಲ್ಲುಗಳು ತಕ್ಕೊಂಡಿದ್ದಾರಲ್ಲ, 59ನೇ ವಚನದಲ್ಲಿ ಅವರು ಈ ಮಾತನ್ನು ಕೇಳಿ ಆತನನ್ನು ಕೊಳ್ಳುವುದಕ್ಕಾಗಿ ಕಲ್ಲುಗಳು ತಕ್ಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದೊಳಗೆ ಹೊರಟು ಹೋದನು. ಅದು ಸಮಯವಲ್ಲ, ಸಾಯುವಂತ ಸಮಯವಲ್ಲ. ಅದಕ್ಕಾಗಿ ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾನೆ. ಹೊರಟು ಹೋಗ್ತಾ ತನ್ನ ಕೆಲಸವನ್ನು ಮರ್ತಿಲ್ಲ. ತನ್ನನ್ನು ಸಾಯಿಸ್ತಾರೆ ಅಂತೇಳಿ ಗೊತ್ತಿದ್ರು ಕೂಡ ಹೋಗುವಂತ ದಾರಿಯಲ್ಲಿ ತನ್ನ ಕಾರ್ಯವನ್ನು ಆತ ನೆರವೇರಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ಗಮನಿಸ್ತದೆ. ಅದಕ್ಕಾಗಿ ಪ್ರಿಯರೇ, ಇದರಿಂದ ಈ ದೈವಿಕವಾದಂತ ಗುಣಲಕ್ಷಣದಿಂದ ನಾವೇನು ಗಮನಿಸ್ತೇವೆ ಅಂದ್ರೆ, ನಾವು ಕೂಡ ಎಲ್ಲಾ ಸ್ಥಳ ಮೂರ್ಖವಾಗಿ ಏನು ತಿಳಿಯದೆ ಒಂದು ಸುವಾರ್ತೆ ಪ್ರಕಟಿಸಬಾರದು. ತಕ್ಕ ಸಮಯ ಇದೆ, ಆಲೋಚನೆ ಇದೆ, ಆಲೋಚನೆ ಮಾಡಬೇಕು. ಯಾವ್ದು ಅನುಕೂಲವಾದಂತ ಸಮಯ, ಯಾವ್ದು ಅನನುಕೂಲವಾದಂತ ಸಮಯ, ವಿವೇಕಿಗಳಾಗಿ ನಾವು ಈ ಭೂಲೋಕದಲ್ಲಿ ಜೀವಿಸಬೇಕು. ಮತ್ತೆ ಬರೋ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನದಿಂದ 17ನೇ ವಚನವರೆಗೂ ಓದಬೇಕಾದ್ರೆ ತನ್ನ ಶಿಷ್ಯರನ್ನು ಲೋಕಕ್ಕೆ ಕಲಿಸಬೇಕು ದೇವರಂತ. ನೀವು ಪಾರಿವಾಳದ ಹಾಗೆ ನಿಷ್ಕಪಟಿಗಳಾಗಿರ್ರಿ, ಹಾವುಗಳಂತೆ ವಿವೇಕಿಗಳಾಗಿರ್ರಿ. ಅಂದ್ರೆ ನೀವು ತಿಳಿದವರಾಗಿ ಅವ್ರ ಕೈಗೆ ಸಿಕ್ಕಾಕೊಳ್ಳಬೇಡ್ರಂತೆ. ಅದಕ್ಕಾಗಿ ಭೂಲೋಕದಲ್ಲಿ ನಾವು ಕೂಡ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಸರಿಯಾದಂತ ಸಮಯದಲ್ಲಿ ತಕ್ಕ ಸಮಯದಲ್ಲಿ ಆತನ ಕೆಲಸವನ್ನು ನಾವು ಮಾಡುವಂತ, ಭಯಪಟ್ಟು ಓಡಿ ಹೋಗುವುದಲ್ಲ ಪ್ರಿಯರೇ. ಅಲ್ಲಿದ್ದಂತ ಸಮಯ, ಅಲ್ಲಿದ್ದಂತ ಸನ್ನಿವೇಶ, ಅಲ್ಲಿದ್ದಂತ ಪರಿಸ್ಥಿತಿಯನ್ನು ನೋಡಿ ನಾವು ನಮ್ಮ ಕೆಲಸವನ್ನು ಮಾಡಬೇಕೆ ಹೊರತು ಭಯಪಡಿ ಹೋಗುವಂಥದ್ದಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಗಮನಿಸುವಂಥದ್ದು, ಪ್ರಾಣಾಪಾಯ ಪರಿಸ್ಥಿತಿ ಬಂದಿದ್ರು ಕೂಡ ಆತನ ತನ್ನ ಬಾಧ್ಯತೆಯನ್ನು ನೆರವೇರಿಸಿದ್ದಾನೆ. ಆತನ ದೇವರಾಗಿದ್ದಾನೆ. ಅದಕ್ಕಾಗಿ ಮೊದಲ ಒಂದು ವಿಷಯ, ದೈವ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ತಂದೆಯಾಗಿರಂತ ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗಿ ಕೆಲಸದ ವಿಷಯದಲ್ಲಿ ತನ್ನ ಶರೀರಕ್ಕೆ ಸುಖವನ್ನು ಕೊಟ್ಟವನಲ್ಲ. 2, ಪ್ರಾಣಾಪಾಯ ಪರಿಸ್ಥಿತಿ ಬಂದಾಗಲೂ ಕೂಡ ತನ್ನ ಬಾಧ್ಯತೆಯನ್ನು ಮರೆತವನಲ್ಲ. ಅದಕ್ಕಾಗಿ ಆತನ ಕೆಲಸ ಮಾಡ್ತಾನೆ. ಇವತ್ತು ನಾವು ಕೂಡ ಆತನ ಮಕ್ಕಳಾಗಿ ಸಮಯಕ್ಕೆ ತಕ್ಕ ಹಾಗೆ ಒಂದೇ ದಿನದಲ್ಲಿ ಎಲ್ಲರಿಗೂ ಸುವಾರ್ಥ ಪ್ರಕಟಣೆ ಮಾಡ್ಲಿಕ್ಕೆ ಆಗಲ್ಲ ಪ್ರೀತಿ. ದೇವರ ಅವಕಾಶ ಇದೆ. ದೇವರ ಅವಕಾಶ ಕೊಟ್ಟಾಗ ನಾವು ಜ್ಞಾನವಂತರಾಗಿ, ವಿವೇಕಿಗಳಾಗಿ, ನಿಷ್ಕಪಟಿಗಳಾಗಿ ಅವ್ರ ಮಧ್ಯೆ ಇರಬೇಕು ಹೊರತು ಮೂರ್ಖತನದಿಂದ ಹೋಗಿ ಅವ್ರದ್ದು ಒಡಿಸ್ಕೊಂಡು ಬರಬಾರ್ದು. ಯೇಸು ಕ್ರಿಸ್ತ ಅದೇ ಮಾಡಿದ್ದಲ್ಲಿ. ಯೇಸು ಅಥವಾ ಅಡಗಿಕೊಂಡು ಹೋಗ್ತಾನೆ. ಅದಕ್ಕಾಗಿ ದೇವರ ಮಕ್ಕಳಂತ ನಾವು ಕೂಡ ಪ್ರತಿಯೊಂದು ಎಲ್ಲಕ್ಕೆ ಪ್ರಾರಂಭದಲ್ಲಿ ಎಲ್ಲದಕ್ಕೊಂದು ಸಮಯ ಇದೆ, ಪ್ರತಿಯೊಂದಕ್ಕೊಂದು ಸಮಯವಿದೆ. ಆ ಸಮಯದಲ್ಲಿ ನಾವು ಕೆಲಸಗಳನ್ನು ಮಾಡುವಾಗ ದೇವರು ಮಹಿಮೆ ಹೊಂದುತ್ತಾನೆ, ದೇವರ ನಾಮಕ್ಕೆ ಪ್ರಭಾವ ಆಗ್ತದೆ. ಮೊದಲ ವಿಷಯ, ದೈವ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ದೈವಿಕವಾದಂತ ಕೆಲಸವನ್ನು ನೆರವೇರಿಸುವುದಕ್ಕಾಗಿ ಯಾವಾಗಲೂ ಕೂಡ ಸಂಸಿದ್ಧನಾಗಿದ್ದನು. ಆತನು ಮರಣಕ್ಕೆ ಭಯಪಟ್ಟು ಓಡು ಹೋದವನಲ್ಲ, ಮರಣವನ್ನು ಜಯಿಸಿ ತಾನಾಗಿ ಅದನ್ನು ಒಪ್ಪಿಸಿ ತಿರುಗಿ ಪಡ್ಕೊಂಡು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದವನು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಆತನೇ ದೇವರಾಗಿದ್ದಾನೆ. ಕೆಲವೊಂದು ಆ ಸಂದರ್ಭವ ತಿಳಿಯದೆ
ಅವ್ರು ಮಾತಾಡ್ತಾರೆ. ಅನೇಕ ಮತೋನ್ಮಾದಿ ಯೇಸು ಕ್ರಿಸ್ತನ ದೈವತ್ವವನ್ನು ಅಂಗೀಕರಿಸಿದೆ ಮಾತಾಡುವಂತವರಿಗೆ ಒಳ್ಳೆ ಆನ್ಸರ್ ಏನಂತಂದ್ರೆ, ಆತ ತಕ್ಕ ಸಮಯದಲ್ಲಿ ನೇಮದ ಪ್ರಕಾರವಾಗಿ ಸಾಯುವುದಕ್ಕಾಗಿ ಬಂದಿದ್ದಾನೆ, ಸತ್ತನು, ಪೂನಲ್ಪಟ್ಟನು, ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಆತನ ಎದ್ದು ಬಂದಿದ್ದ. ಅದ್ರಲ್ಲಿ ನಮಗೆ ಕೂಡ ಒಂದು ಪಾಠ, ಒಂದು ಆಲೋಚನೆ ಏನಂತಂದ್ರೆ, ನಾವು ಕೂಡ ಎಲ್ಲ ಕಡೆ ಅಜ್ಞಾನಿಗಳಾಗಿ ನಾವು ಪ್ರವರ್ತಿಸಬಾರದು. ವಿವೇಕಿಗಳಂತೆ ನಾವು ಪ್ರವರ್ತಿಸಬೇಕು, ನಿಷ್ಕಪಟಿಗಳಂತೆ ನಾವು ಪ್ರವರ್ತಿಸಬೇಕು, ದೇವರ ಕೆಲಸ ಮಾಡಬೇಕು. ಇವು ಅನೇಕ ಜನ ಅಜ್ಞಾನವಾಗಿ ಪ್ರಕಟಿಸಿ ಆ ಹಿಂಸೆಯ ಗುರಿ ಆಗ್ತಾ ಇದ್ದಾರೆ. ವಿವೇಕದಿಂದ, ಜ್ಞಾನದಿಂದ ದೇವರ ಕಾರ್ಯಗಳಲ್ಲಿ ನಾವು ಮುಂದೆ ಹೋಗಬೇಕು ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ. ಭಯಪಡಿ ಹೋಗುವಂತದಲ್ಲ, ನಮ್ಮ ಬಾಧ್ಯತೆ ನೆರವೇರಿಸಬೇಕಾಗಿ ಹೋಗ್ಬೇಕು. ಅಲ್ಲೇ ಇದ್ರೆ ಇನ್ನು ಕೆಲಸನೇ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲೇ ಇದ್ರೆ ಇದು ಕೆಲಸ ಹಾಳಾಗ್ತದೆ. ಅದಕ್ಕಾಗಿ ಅಲ್ಲಿಂದ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋಗಿ ಯೇಸು ಸ್ವಾಮಿಗೆ ಈ ಸುವಾರ್ತೆಯಲ್ಲಿ ಅಲ್ಲಿಂದ ಬಿಟ್ಟು ಮತ್ತೆ ಹೋಗ್ತಾನೆ, ಅಲ್ಲಿಂದ ಬಿಟ್ಟು ಹೋಗ್ತಾನೆ. ಅಪೊಸ್ತಲ ಪೌಲನ ಜೀವನದಲ್ಲಿ ಕೂಡ ಅದು ನೋಡ್ತೇವೆ. ಒಂದೇ ಸ್ಥಳ ಆತ ನಿಂತಲಿಲ್ಲ, ಇನ್ನೂ ಬಾಧ್ಯತೆ ಇದೆ, ಇನ್ನೂ ಕೆಲಸ ಇದೆ ಅಂತೇಳಿ ತಮ್ಮ ಬಾಧ್ಯತೆಯನ್ನು ಅವರು ನೆರವೇರಿಸುವುದಕ್ಕಾಗಿ ಮುಂದೆ ಹೊರಟು ಹೋಗಿರುವಂತದ್ದು ಈ ವಚನ ಭಾಗದಲ್ಲಿ ನಾವು ಕಲಿಯಬೇಕಾದ ವಿಷಯ. ಮೊದಲನೇ ವಿಷಯ, ದೈವಿಕವಾದಂತಹ ಚಿತ್ತವನ್ನು ನೆರವೇರಿಸುವುದಕ್ಕೆ ಯಾವಾಗಲೂ ಕೂಡ ಸಂಸಿದ್ಧನಾಗಿದ್ದನು. ಆಮೇಲೆ ಎರಡನೇ ವಿಷಯ ನೋಡಿ, ಎರಡನೇ ವಿಷಯ ಯೇಸು ಕ್ರಿಸ್ತನ ದೈವತ್ವದಲ್ಲಿ ಮೂರನೇ ವಚನ ಓದ್ತಾ ಇದ್ದೇನೆ. ಯೇಸು ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ಈ ವಚನದಲ್ಲಿ ನಾನು ಗಮನಿಸಿದ ಒಂದು ವಿಷಯ ಏನಂತಂದ್ರೆ, ಇಲ್ಲಿ ಯೇಸು ಕ್ರಿಸ್ತನು ಎಲ್ಲರನ್ನು ತಿಳಿದವನು ಮತ್ತು ಒಬ್ಬ ವ್ಯಕ್ತಿ ಹುಟ್ಟುವುದಕ್ಕಿಂತ ಮುಂಚೆ ಅವನನ್ನು ತಿಳಿದಿದ್ದಾನೆ. ಅವನು ಯಾಕೆ ಈ ಲೋಕದಲ್ಲಿ ಹುಟ್ಟಿದ್ದಾನೋ ಆ ಉದ್ದೇಶವನ್ನು ಕೂಡ ತಿಳಿದವನು ನಮ್ಮ ಕರ್ತನಾಗಿ. ಕುರುಡನಾಗಿ ಹುಟ್ಟಿರುವುದಕ್ಕೆ ಒಂದು ಉದ್ದೇಶವಿದೆ. ಆ ಉದ್ದೇಶವನ್ನು ಕೂಡ ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಿಳಿಸಿದ್ದ. ಅದಕ್ಕಾಗಿ ನಾನು ಹೀಗೆ ಬರೆಕೊಂಡಿದ್ದೇನೆ, ಆತನು ಸರ್ವಜ್ಞನಾದಂತ ದೇವರು. ಪ್ರತಿ ಮನುಷ್ಯನ ಜನ್ಮ, ಪ್ರತಿ ಮನುಷ್ಯನ ಜೀವನ ಎಲ್ಲವೂ ತಿಳಿದವನು. ಒಬ್ಬ ವ್ಯಕ್ತಿ ಯಾಕೆ ಹುಟ್ಟಿದ್ದಾನೆ, ಯಾವ ಉದ್ದೇಶಕ್ಕಾಗಿ ಹುಟ್ಟಿದ್ದಾನೆ, ಯಾಕೆ ಈ ಭೂಲೋಕದಲ್ಲಿ ಜೀವಿಸ್ತಾ ಇದೆ ಅಂತೇಳಿ ಪ್ರತಿಯೊಬ್ಬರನ್ನು ತಿಳಿದವನು, ಆ ಉದ್ದೇಶವನ್ನು ತಿಳಿದವನಾದದ್ರಿಂದ ಮೂರನೇ ವಚನದ ಆಧಾರದೊಂದಿಗೆ ಹೇಳುವಂತ ಮಾತು, ಯೇಸು ಕ್ರಿಸ್ತನು ಸರ್ವಜ್ಞನಾದಂತ ದೇವರು. ಹುಟ್ಟುವುದಕ್ಕಿಂತ ಮುಂಚೆ ತಿಳಿದವನು, ಯಾಕೆ ಹುಟ್ಟಿದ್ದಾನೋ ಕೂಡ ಆ ಉದ್ದೇಶವನ್ನು ತಿಳಿದವನಾಗಿದೆ. ನೋಡಿ, ಒಂದು ಮಾತು ಓದಿಕೊಳ್ಳೋಣ. ಕೀರ್ತನೆ ಭಾಗ 139ನೇ ಕೀರ್ತನೆ, 139ನೇ ಕೀರ್ತನೆಯಲ್ಲಿ ಒಂದು ಮಾತು ನಾವು ಓದ್ಬೇಕು ನೋಡಿ. 15ನೇ ವಚನ, 139ನೇ ಕೀರ್ತನೆ 15ನೇ ವಚನದಲ್ಲಿ, ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತ್ತು. ನೋಡಿ, ಈ ವಚನ ಭಾಗದಲ್ಲಿ ಆ ಗುಪ್ತ ಸ್ಥಳದಲ್ಲಿ ಏರ್ಪಡ್ತಿದ್ದಾಗ, ಇಲ್ಲಾಂದ್ರೆ ತಾಯಿ ಗರ್ಭದಲ್ಲಿ ನಾವು ಏರ್ಪಡ್ತಾ ಇದ್ದಾಗ, ಆ ಪಿಂಡವಾಗಿ ನಾವು ಏರ್ಪಡ್ತಾ ಇರುವಾಗ ಆತನ ಕಣ್ಣುಗಳು ನಮ್ಮನ್ನು ನೋಡಿದವು. ನೋಡಿ, ಎಷ್ಟು ಒಳ್ಳೆ ವಾಕ್ಯ. ದೇವರು ಪ್ರತಿ ಮನುಷ್ಯನ ಜನ್ಮದ ಉದ್ದೇಶವನ್ನು ತಿಳಿದವನು. ಅಷ್ಟು ಮಾತ್ರವಲ್ಲ, 16ನೇ ವಾಕ್ಯ ನೋಡಿ, ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವುದು ಮೊದಲೇ ನನ್ನ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ. ಒಬ್ಬ ವ್ಯಕ್ತಿ ಹುಟ್ಟುವುದಕ್ಕಿಂತ ಮುಂಚೆ ಆ ತಾಯಿ ಗರ್ಭದಲ್ಲಿ ಆ ಪಿಂಡವಾಗಿ ರೂಪಿಸಲ್ಪಡುತ್ತಿದ್ದಾಗಲೇ ಅವನ ಜೀವನವನ್ನು, ಅವನು ಯಾಕೆ ಹುಟ್ಟುತ್ತಾ ಇದ್ದಾನೆ, ಅವನು ಏನು ಮಾಡಬೇಕು, ಆ ಉದ್ದೇಶವನ್ನು ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಿಳಿದವನಾಗಿದ್ದ. ಹುಟ್ಟಿದ ಮೇಲೆ ಅಲ್ಲ, ಹುಟ್ಟುವುದಕ್ಕಿಂತ ಮುಂಚೆ ಮನುಷ್ಯನ ಜೀವನವೆಲ್ಲವನ್ನು ಕೂಡ ಅವನು ಎಷ್ಟು ದಿನಗಳಿರಬೇಕು. ಈ ವಚನ ಭಾಗದಲ್ಲಿ ನನ್ನ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟುವಂತೆ. ಪಿಂಡವಾಗಿರುವಾಗಲೇ ನಮ್ಮ ಆಯುಷ್ಕಾಲದಲ್ಲಿ ದೇವರು ಲಿಖಿತವಾಗಿದ್ದಾನೆ. ಮತ್ತೆ ಆಯುಷ್ ಹೆಚ್ಚಂತೆ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ತಾಯಿ ಗರ್ಭದಲ್ಲಿ ಪಿಂಡವಾಗಿ ರೂಪಿಸುವಾಗಲೇ ನಮ್ಮ ಎಲ್ಲಾ ದಿನಗಳನ್ನು ದೇವರು ತನ್ನ ಗ್ರಂಥದಲ್ಲಿ ಅದನ್ನು ಬರೆದಿತ್ತು. ಎಲ್ಲರಿಗೂ ಒಂದು ಪರಿಮಾಣವನ್ನು ಕೊಟ್ಟಿದ್ದಾನೆ, ವಯಸ್ಸು ಕೊಟ್ಟಿದ್ದಾನೆ.
ಅದೊಂದು ಪ್ರಶ್ನೆ ಬರ್ಬೋದು, ಯಾಕೆ ಇಷ್ಟು ಜನ ಸತ್ತು ಹೋಗ್ತಾ ಇದಾರಂತೆ? ಅದು ದೇವರ ಕಾರಣರಲ್ಲ ಪ್ರಿಯರೇ. ಇಷ್ಟು ಜನ ಸತ್ತು ಹೋಗ್ಲಿಕ್ಕೆ ದೇವರ ಕಾರಣರಲ್ಲ. ನಾವು ಸ್ವಯಂಕೃತ ಅಪರಾಧದಿಂದ, ನಮ್ಮ ಅಜ್ಞಾನದಿಂದ, ಅಹಂಕಾರದಿಂದ, ದುರ್ಮಾರ್ಗದಿಂದ ಅನೇಕ ಜನ ಸಾಯ್ತಾ ಇದ್ರೆ ಹೊರತು ದೇವರು ಕೊಟ್ಟಂತ ಆಯುಷ್ಕಾಲವು, ದೇವರೆಲ್ಲರಿಗೂ ಕೂಡ ಆಯುಷ್ಕಾಲವನ್ನು ಕೊಟ್ಟಿದ್ದ. ನೋಡಿ, ಒಂದು ಮಾತು ಓದ್ತೇನೆ ಅದಕ್ಕೆ ಸಂಬಂಧವಾಗಿ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ ಒಂದು ಮಾತು ನಾವು ಓದ್ಕೊಳ್ಳೋಣ. 17ನೇ ವಾಕ್ಯ ನೋಡಿ. ಅಧರ್ಮವನ್ನು ಹೆಚ್ಚಾಗಿ ಆಚರಿಸದಿರು, ಬುದ್ಧಿಹೀನನಾಗಿರಬೇಡ, ಯಾಕೆ ಅಕಾಲ ಮರಣವನ್ನು ಹೊಂದುವಿ? ದೇವರು ಪ್ರತಿಯೊಬ್ಬರಿಗೆ ಅಕಾಲ ಮರಣ ಕೊಟ್ಟಿಲ್ಲ, ಪೂರ್ಣ ಆಯುಷ್ ಕೊಟ್ಟಿದ್ದಾನೆ. ಪಿಂಡವಾಗಿದ್ದಾಗಲೇ ನಮ್ಮೆಲ್ಲ ದಿನಗಳನ್ನ ಆತನ ಗ್ರಂಥದಲ್ಲಿ ಆತನ ಬರೆದಿಟ್ಟಿದ್ದಾನೆ. ಆದ್ರೆ ಈ ಅಕಾಲ ಮರಣಗಳು ಯಾಕೆ ಸಂಭವಿಸ್ತಾ ಇದ್ದಾವೆ? ಯಾಕೆ ಅರ್ಧಾಂತರವಾಗಿ ಸತ್ತು ಹೋಗ್ತಾ ಇದ್ದಾರೆ ಜನ ಅಂದ್ರೆ ಆನ್ಸರ್ ಇದೆ, ಅಧರ್ಮವನ್ನು ಹೆಚ್ಚಾಗಿ ಆಚರಿಸಿ, ಭ್ರಷ್ಟನಾಗಿ ಜೀವಿಸಬೇಡ, ದುರ್ಮಾರ್ಗದಿಂದ ಜೀವಿಸಬೇಡ, ಅಧಿಕವಾದಂತ ದುರ್ಮಾರ್ಗ ಕಾರ್ಯಗಳು ಮಾಡಬೇಡ, ಬುದ್ಧಿಹೀನಾಗಿ ವರ್ತಿಸಬೇಡ ಅಂತ ಹೇಳಿ ಆ ರೀತಿಯಾಗಿ ವರ್ತಿಸಿದ್ರೆ, ಆ ರೀತಿಯಾಗಿ ಪ್ರವರ್ತಿಸಿದ್ರೆ, ಆ ರೀತಿಯಾಗಿ ಜೀವಿಸಿದ್ರೆ ದೇವರು ಕೊಟ್ಟಂತ ಆಯುಷ್ಯಕ್ಕಿಂತ ಮುಂಚಿತವಾಗಿ ಹೊರಟು ಹೋಗ್ತಾರೆ. ಆದ್ರೆ ಅದು ನನ್ನ ವಿಷಯ ಅಲ್ಲ. ನನ್ನ ವಿಷಯ ಏನಂತಂದ್ರೆ, ದೇವರ ಪ್ರತಿಯೊಬ್ಬರ ಆಯುಷ್ಯನ್ನು ಅದನ್ನು ತಿಳಿದವನಾಗಿದ್ದಾನೆ, ಮತ್ತು ಯಾಕೆ ಹುಟ್ಟುತ್ತಾ ಇದ್ದಾನೆ, ಯಾವ ಉದ್ದೇಶಕ್ಕಾಗಿ ಹುಟ್ಟುತ್ತಾ ಇದೆ ಅಂತ ಹೇಳಿ ಅದನ್ನು ಕೂಡ ಆತನು ತಿಳಿದವನಾಗಿದ್ದಾನೆ. ಮತ್ತೊಂದು ಮಾತು ನೋಡಿ, ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ, ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಆತನ ಗುರಿ ಇಲ್ಲದೆ, ಉದ್ದೇಶವಿಲ್ಲದೆ ಯಾವುದನ್ನು ಸೃಷ್ಟಿಸಲಿಲ್ಲ. ಮನುಷ್ಯರನ್ನು ಕೂಡ ಈ ಭೂಲೋಕದಲ್ಲಿ ಆತನ ಸೃಷ್ಟಿ ತಕ್ಕ ಗುರಿ, ಒಂದು ಗುರಿಯಿಂದ ಸೃಷ್ಟಿ ಮಾಡಿದ್ದಾನೆ. ಈ ಮನುಷ್ಯನು ಇದೇ ಮಾಡಬೇಕು, ಒಂದು ಉದ್ದೇಶದಿಂದ ಸೃಷ್ಟಿ ಮಾಡಿದ್ದಾನೆ. ಪ್ರತಿಯೊಂದನ್ನು ತಕ್ಕ ಗುರಿಯಿಂದ ಆತನು ಸೃಷ್ಟಿ ಮಾಡ. ಅದಕ್ಕಾಗಿ ಇಲ್ಲಿ ಇದ್ದಂತ ಈ ಹುಟ್ಟು ಕುರುಡನು ಯಾಕೆ ಆ ರೀತಿಯಾಗಿ ಹುಟ್ಟಿದ್ದಾನೆ ಅಂತ ನಾವು ನೋಡ್ಬೇಕಾದ್ರೆ, ಶಿಷ್ಯರು ಹೇಳಿದ್ರು, ಇವನು ಪಾಪ ಮಾಡಿದ್ದಾನ, ಇವನು ತಂದೆ ತಾಯಿಗಳು ಪಾಪ ಮಾಡಿದ್ದಾರಂತ. ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ತಿಳಿದವನು, ಅವನು ಹುಟ್ಟಿರುವಂತ ಉದ್ದೇಶವನ್ನು ತಿಳಿದ ಮನುಷ್ಯನಾಗಿದ್ದಾನೆ. ಆದ್ರೆ ಅವನು ಹುಟ್ಟಿರುವಂತ ಉದ್ದೇಶವನ್ನು ತಿಳಿದೇ ಇರುವಂತ ಮಾತು, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ಇವನಲ್ಲಿ ದೇವರ ಕ್ರಿಯೆಗಳು ತೋರಿ ಬರುವುದು, ದೇವರ ಮಹಿಮೆಗಾಗಿ ಈತನು ಹುಟ್ಟಿದ್ದಾನೆ ಅಂತ. ಅದಕ್ಕಾಗಿ ಮನುಷ್ಯನ ಎಲ್ಲ ವಿಷಯಗಳನ್ನು ಆತನು ತಿಳಿದವನಾಗಿ. ಅದಕ್ಕಾಗಿ ಪ್ರೇರೆ, ನನ್ನನ್ನು ಯಾಕೆ ಹೀಗೆ ಮಾಡಿದ್ದಿ ಕೇಳುವಂತ ಅಧಿಕಾರ ನಮಗಿಲ್ಲ. ನಮ್ಮನ್ನು ಯಾವ ಸ್ಥಿತಿಯಲ್ಲಿ ದೇವರಿಟ್ಟಿದ್ದಾನೋ, ನಮಗೆ ಯಾವ ಸ್ಥಿತಿಯಲ್ಲಿ ಕೊಟ್ಟಿದ್ದಾನೋ ಆ ಸ್ಥಿತಿಯಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸಬೇಕೇ ಹೊರತು ನಾವು ಪ್ರಶ್ನೆ ಮಾಡುವಂತ ಹಕ್ಕು ನಮಗೆ. ಕೆಲವರು ಕುರುಡರಾಗಿರ್ಬೋದು, ಕೆಲವರು ಕುಂಟರಾಗಿರ್ಬೋದು, ಬೇರೆ ಬೇರೆ ವ್ಯತ್ಯಾಸಗಳಿಂದ ಜನರು ಹುಟ್ಟಿರ್ಬೋದು. ಅದೆಲ್ಲದೂ ಕೂಡ ಒಂದೊಂದು ಕಾರಣ ಇದೆ. ಆಸ್ಟ್ರೇಲಿಯಾದಲ್ಲಿ ಒಬ್ಬ ಸ್ಪೀಕರ್ ಇದಾರಲ್ಲ, ನಿಕ್ನೆಸ್ ಅಂತ, ಯಾರು 2 ಕೈ ಇಲ್ಲ 2 ಕಾಲಿರೋದು ಮಿಷನರಿ, ಇಡೀ ಪ್ರಪಂಚವಲ್ಲ, ಆದ್ರೆ 2 ಕಾಲಿಲ್ಲ 2 ಕೈ ಇಲ್ಲ, ಚಿಕ್ಕವಿರ್ತಾವೆ. ಆದ್ರೆ ಆ ಸ್ಥಿತಿಯಲ್ಲೇ ಆತನ ದೇವರನ್ನು ಮಹಿಂಪಡಿಸ್ತಾರೆ. ನನ್ನನ್ನು ಯಾಕೆ ಈಗ ಉಂಟು ಮಾಡಿದ್ದೆ ಅಂತ ಪ್ರಶ್ನೆ ಕೇಳುವಂತ ಹಕ್ಕು ನಮ್ಗೆ. ಅದಕ್ಕಾಗಿ ನಮಗೆ ಯಾವ ಸ್ಥಿತಿಯನ್ನು ಕೊಟ್ಟಿದ್ದಾನೋ ಆ ಸ್ಥಿತಿಯಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಆದ್ರೆ ದೇವರು ಪ್ರತಿಯೊಬ್ಬರನ್ನು ಕೂಡ ತಕ್ಕ ಉದ್ದೇಶದಿಂದ, ತಕ್ಕ ಗುರಿಯಿಂದ ಆತನು ಸೃಷ್ಟಿಸಿದ್ದಾನೆ. ಅದನ್ನು ತಿಳಿದವನು ಸರ್ವಜ್ಞನಾದಂತಹ ದೇವರಾಗಿದ್ದಾನೆ. ಮತ್ತೊಂದು ಮಾತು ಓದೋದು ನೋಡಿ, ಮನುಷ್ಯರನ್ನು ಯಾಕೆ ಉಂಟು ಮಾಡಿದ್ದಾನೆ. 43ನೇ ಅಧ್ಯಾಯ, ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತಿದೆ. 43ನೇ ಅಧ್ಯಾಯ 7ನೇ ವಚನದಲ್ಲಿ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು. ನೋಡಿ ಈ ಮಾತು, ನನ್ನ ಮಹಿಮೆಗಾಗಿ. ದೇವರು ಮನುಷ್ಯರನ್ನು ಯಾಕೆ ಸೃಷ್ಟಿಸಿದ್ದಾನೆ? ಎಲ್ಲರನ್ನು ಒಂದೇ ರೀತಿಯಾಗಿ ಸೃಷ್ಟಿಸಲಿಲ್ಲ ಪ್ರಿಯರೇ. ಅದರಲ್ಲಿ ವ್ಯತ್ಯಾಸಗಳಿದೆ, ಅದರ ತಾರತಮ್ಯವಿದೆ. ನಾನು ಮುಂದೆ ಹೇಳ್ತಾ ಅದು ಯಾಕಂತೇನೆ. ಎಲ್ಲರನ್ನು ಒಂದೇ ರೀತಿಯಾಗಿ ಸೃಷ್ಟಿ ಮಾಡಲಿಲ್ಲ. ಪ್ರತಿಯೊಂದನ್ನು ತಕ್ಕ ಗುರಿಯಿಂದ ಆತನು ಸೃಷ್ಟಿಸಿದ್ದಾನೆ. ಏನ ಗುರಿ ಅಂದರೆ ನನ್ನ ಮಹಿಮೆಗಾಗಿ. ಇವರು ಆ ಇದ್ದ ಸ್ಥಿತಿಯಲ್ಲೇ ನನ್ನನ್ನು ಮಹಿಮೆ ಪಡಿಸಬೇಕು. ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲ. ದೇವರು ಪ್ರತಿ ಮನುಷ್ಯನನ್ನು ತನ್ನ ಮಹಿಮೆಗಾಗಿ ಸೃಷ್ಟಿಸಿ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಯಾವ ಸ್ಥಿತಿಯಲ್ಲಿ ಇದ್ದೇವೋ,
ಯಾವ ರೀತಿಯಾಗಿ ನಾವಿದ್ದೇವೋ, ಯಾವ ಆಕಾರದಲ್ಲಿ ನಾವಿದ್ದೇವೋ ಆ ಸ್ಥಿತಿಯಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಯಾಕಂದ್ರೆ ಅದನ್ನ ಎಲ್ಲವನ್ನು ತಿಳಿದವನಾಗಿದ್ದಾನೆ. 49ನೇ ಅಧ್ಯಾಯ ನೋಡಿ, ಯೆಶಾಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತು ಓದೋಣ. 3ನೇ ವಚನದಲ್ಲಿ 49 3ನೇ ವಚನದಲ್ಲಿ ಆತನು ನನಗೆ, ನೀನು ನನ್ನ ಸೇವಕನು, ನಾನು ಪ್ರಭಾವ ಹೊಂದಬೇಕಾದ ಇಸ್ರಾಯೇಲು ನೀನಾಗಿದ್ದಿ ಎಂದು ಹೇಳಿದನು. ಅಂದ್ರೆ ದೇವರು ನಮ್ಮಿಂದ ಪ್ರಭಾವ ಹೊಂದಬೇಕು. ಇಲ್ಲಿ ಇಸ್ರಾಯೇಲ್ ಜನಾಂಗದಿಂದ ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸಬೇಕಂತೇಳಿ ಅವರನ್ನು ಆರಿಸಿಕೊಂಡಿದ್ದಾನೆ. ನಾನು ಹೊಂದಬೇಕಂದ ಪ್ರಭಾವ ಅದು ನಿನ್ನಲ್ಲಿ. ಅದಕ್ಕಾಗಿ ನಮ್ಮೆಲ್ಲರನ್ನು ಕೂಡ ದೇವರು ಇವತ್ತು ನಮ್ಮನ್ನು ರಕ್ಷಿಸಿದ್ದು ತನ್ನ ಪ್ರಭಾವಕ್ಕಾಗಿ. ದೇವರು ಈ ಸ್ಥಿತಿಯಲ್ಲಿ ನಮ್ಮನ್ನು ಇಟ್ಟಿದ್ದು ತನ್ನನ್ನು ಮಹಿಮೆ ಪಡಿಸೋದಕ್ಕಾಗಿ. ಅದಕ್ಕಾಗಿ ನಮಗೆ ಕೊಟ್ಟಿರುವಂತ ಸ್ಥಿತಿಯನ್ನು ನಾವು ನೋಡಿಕೊಳ್ಳದೆ, ದೇವರು ಕೊಟ್ಟಂತ ಸ್ಥಿತಿಯಲ್ಲಿ ಯಾವ ಸ್ಥಾನವನ್ನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸಿ. ಯಾಕಂತಂದ್ರೆ ಆತನ ಸರ್ವಜ್ಞನಾದಂತ ದೇವರು, ಎಲ್ಲವನ್ನು ತಿಳಿದವನಾಗಿದ್ದಾನೆ. ಅದಕ್ಕಾಗಿ ನಾವು ಬೇಜಾರು ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕೆಲವರು ತುಂಬಾ ಅಂದವಾಗಿರ್ತಾರೆ, ಕೆಲವರು ಅಷ್ಟು ಅಂದವಾಗಿರುವುದಿಲ್ಲ, ಕೆಲವರು ಶ್ರೀಮಂತರಾಗಿರ್ತಾರೆ, ಕೆಲವರು ಬಡವರಾಗಿರ್ತಾರೆ. ವ್ಯತ್ಯಾಸ ಇದೆ. ಮಾನವ ಜನ್ಮದಲ್ಲಿ, ಮಾನವ ಜನರಲ್ಲಿ ವ್ಯತ್ಯಾಸಗಳಿದೆ. ಆದ್ರೆ ಆ ವ್ಯತ್ಯಾಸಗಳನ್ನು ನೋಡಿಕೊಂಡು ನಾವು ದುಃಖ ಪಡದೆ ನಮಗೆ ಕೊಟ್ಟಿರುವಂತ ಸ್ಥಿತಿ, ಆ ಸ್ಥಿತಿಯಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ತನ್ನ ಉದ್ದೇಶವನ್ನು ಆ ಸ್ಥಿತಿಯಿಂದ ನೆರವೇರಿಸಿಕೊಳ್ಳುತ್ತಾನೆ. ತನ್ನ ಉದ್ದೇಶವನ್ನು ಆ ಸ್ಥಿತಿ ನೆರವೇರಿಸು. ಯಾಕಂತಂದ್ರೆ ಆತನ ಸರ್ವಜ್ಞನಾದಂತ ದೇವರು. ಅದಕ್ಕಾಗಿ ಪ್ರಿಯರೇ, ಆದ್ರೆ ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಏನಂತಂದ್ರೆ, ಅವರನ್ನು ಕುರುಡನಾಗಿ ಹುಟ್ಟಿಸ್ಲಿಕ್ಕೆ, ಇವರು ಈ ರೀತಿಯಾಗಿ ಹುಟ್ಟಲಿಕ್ಕೆ ದೇವರು ಅನ್ಯಾಯಸ್ಥಾನ, ದೇವರಲ್ಲಿ ಅನ್ಯಾಯವಿಲ್ಲ? ಇದು ಕೂಡ ಮತೋನ್ಮಾದಗಳು ಕೇಳುವಂತ ಪ್ರಶ್ನೆ. ಬೈಬಲ್ ನಲ್ಲಿ ಇದ್ದಂತ ದೇವರಿಗೆ ಸಮಾನತ್ವವಿಲ್ಲ, ಆತನ ಸೃಷ್ಟಿಯಲ್ಲಿ ಸಮಾನತ್ವವಿಲ್ಲ, ಮನುಷ್ಯರಲ್ಲಿ ಸಮಾನತ್ವವಿಲ್ಲ, ಆತನು ಅನ್ಯಾಯಸ್ಥನ ಅಂತ ಹೇಳಿ ವಾದ ಮಾಡುವಂತ ವ್ಯತಿರೇಕವಾದಿಗಳು, ಬೈಬಲ್ ಅನ್ನು ತದ್ವಿರುದ್ಧವಾಗಿ ಮಾತಾಡುವಂತವ್ರು ಎಷ್ಟೋ ಜನರಿದ್ದಾರೆ, ನಾನು ಕೇಳಿಸಿಕೊಂಡಿದ್ದೇನೆ. ಆದರೆ ಪ್ರಿಯರೇ, ದೇವರಲ್ಲಿ ಎಂದಿಗೂ ಅನ್ಯಾಯವಿಲ್ಲ. ದೇವರಲ್ಲಿ ಎಂದಿಗೂ ಅನ್ಯಾಯವಿಲ್ಲ. ಪ್ರತಿಯೊಂದನ್ನು ತನ್ನ ಚಿತ್ತಕ್ಕನುಸಾರವಾಗಿ, ತನ್ನ ಉದ್ದೇಶಕ್ಕನುಸಾರವಾಗಿ, ತಕ್ಕ ಗುರಿಯಿಂದ ಆತನು ಉಂಟು ಮಾಡುವಂತ ದೇವರಾಗಿ. ಅದಕ್ಕಾಗಿ ದೇವರಲ್ಲಿ ಎಂದಿಗೂ ಅನ್ಯಾಯವಿಲ್ಲ, ದೇವರಲ್ಲಿ ಸ್ವಾರ್ಥವಿಲ್ಲ, ಪಕ್ಷಪಾತವಿಲ್ಲ. ಆತನು ಒಳ್ಳೆಯ ದೇವರಾಗಿದ್ದಾನೆ, ನ್ಯಾಯವಂತನಾಗಿದ್ದಾನೆ. ಆದ್ರೆ ಇವ್ರು ಕೇಳುವಂತ ಪ್ರಶ್ನೆ ಅಂತಂದ್ರೆ, ಬೈಬಲ್ ದೇವರಲ್ಲಿ ಅನ್ಯಾಯತ್ವ ಇದೆ, ಆತನ ಸಮಾನತ್ವ ಇಲ್ಲ ಅನ್ನುವಂತ ಒಂದು ವಾದ ಇವತ್ತು ಲೋಕದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಮೂರನೇ ಒಂದು ವಿಷಯ, ಇವನನ್ನು ಈ ರೀತಿ ಹುಟ್ಲಿಕ್ಕೆ ದೇವರಲ್ಲಿ ಕಂಡುಬಂತ ಮೂರನೇ ಒಂದು ವಿಷಯ, ದೈವತ್ವದ ಒಂದು ವಿಷಯ ಏನಂತಂದ್ರೆ, ಆತನು ಸರ್ವಶಕ್ತಿ ಸಾರ್ವಭೌಮತ್ವ ಹೊಂದಿರುವಂತ ದೇವರು. ಯಾರು ಪ್ರಶ್ನೆ ಮಾಡಂಗಿಲ್ಲ. ಈ ಪದದ ಅರ್ಥ ಅವರಿಗೆ ತಿಳಿಯದೆ, ದೇವರು ಸರ್ವಶಕ್ತನು, ಎಲ್ಲವೂ ತನ್ನ ಇಷ್ಟದ ಪ್ರಕಾರ ಮಾಡ್ತಾನಂತ ತಿಳಿಯದೆ ಆತನ ಮೇಲೆ ಆಪಾದನೆ ಮಾಡುವಂಥದ್ದು, ಆತನ ನಿಂದಿಸುವಂತವರು ಇವತ್ತು ಲೋಕದಲ್ಲಿದ್ದಾರೆ. ನಮ್ಮ ದೇವರು ಸರ್ವಜ್ಞನು ಮಾತ್ರವಲ್ಲ, ಆತನ ಸರ್ವಶಕ್ತನು, ಆತನು ಸರ್ವಶಕ್ತಿ ಸಾರ್ವಭೌಮತ್ವವನ್ನು ಉಳ್ಳವನಾಗಿದ್ದ. ಅದಕ್ಕಾಗಿ ಅನೇಕ ಜನರು ಇದನ್ನು ಅರ್ಥ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು, ದೇವರ ಸಾಮರ್ಥ್ಯವನ್ನು ಅಪಾರ್ಥ ಮಾಡಿಕೊಂಡು ಆ ರೀತಿಯಾಗಿ ಜೀವಿಸುವಂತವರು ಎಷ್ಟೋ ಜನರು ಇದ್ದಾರೆ. ಅದಕ್ಕಾಗಿ ಇಲ್ಲಿ ಮನುಷ್ಯರು ಹೇಳುವಂತ ಒಂದು ವಾದ ಏನಂತಂದ್ರೆ, ದೇವರು ತನ್ನ ಮಹಿಮೆಗೋಸ್ಕರ, ತನ್ನ ಕ್ರಿಯೆಗಳನ್ನು ಪ್ರತ್ಯಕ್ಷಪಡಿಸುವುದಕ್ಕೋಸ್ಕರ ಅವನ ಕುಟುಂಬಕ್ಕೆ ಯಾಕೆ ಅನ್ಯಾಯ ಮಾಡಬೇಕು? ಇದು ಅವ್ರು ಕೇಳುವಂತ ಪ್ರಶ್ನೆ. ಅಂದ್ರೆ ಇವರು ದೇವರಿಗಿಂತ ಒಳ್ಳೆ ಜನರಾಗಿ ಪ್ರಶ್ನೆ ಕೇಳ್ತಾರೆ, ದೇವರಿಗಿಂತ ಜ್ಞಾನವಂತರಾಗಿ ಪ್ರಶ್ನೆ ಕೇಳುವಂತ ಇದು. ತನ್ನ ಮಹಿಮೆಯನ್ನು ತೋರ್ಪಡಿಸಬೇಕಂದ್ರೆ, ಇಲ್ಲ ತನ್ನ ಕ್ರಿಯೆಗಳನ್ನು ಬಯಲುಪಡಿಸಬೇಕಾದ್ರೆ ಇವನ ಕುಟುಂಬಕ್ಕೆ ಯಾಕೆ ಅನ್ಯಾಯ ಮಾಡಬೇಕು, ಇವನನ್ನ ಯಾಕೆ ಹುಟ್ಟು ಕುರುಟನಾಗಿ ಮಾಡ್ಬೇಕಂತ ಹೇಳಿ ಅನೇಕ ಜನರು ಪ್ರಶ್ನೆ ಮಾಡುವಂಥದ್ದು ಲೋಕದಲ್ಲಿ ಗಮನಿಸ್ತೇವೆ. ಅವ್ರಿಗೆ ಅದು ಅನ್ಯಾಯವೇ ಕಾಣಿಸ್ತದೆ. ಅದ್ರ ದೇವರು ಏನಾಗಿದ್ದಾನೆ? ಸರ್ವಶಕ್ತಿ ಸಾರ್ವಭೌಮತ್ವ ಹೊಂದಿರುವವನು, ಎಲ್ಲವೂ ತನ್ನ ಇಷ್ಟದ ಪ್ರಕಾರ ಮಾಡ್ತಾನೆ. ಪ್ರಶ್ನೆ ಮಾಡುವಂತ ಹಕ್ಕು, ಪ್ರಶ್ನೆ ಮಾಡುವಂತ ಅಧಿಕಾರ ಮನುಷ್ಯನಲ್ಲಿ ಇಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್, ಸೃಷ್ಟಿಸುವವನಿಗೆ ಆ ಅಧಿಕಾರ ಇರ್ತದೆ. ಸೃಷ್ಟಿಸುವವನು ತನ್ನ ಇಷ್ಟದ ಪ್ರಕಾರವಾಗಿ ಎಲ್ಲ ಮಾಡ್ತಾನೆ, ಅದು ಕೇಳಲಿಕ್ಕೆ ನಮಗೆ ಹಕ್ಕಿಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್, ಒಂದು ಕುಮ್ಮಾರನ ಮಡಿಕೆ ಮಾಡುವಂತ ಸನ್ನಿವೇಶವನ್ನು ದೇವರು ಹೇಳ್ತಾನೆ ಅವನಿಗೆ. ಕುಮ್ಮಾರನ ಮಾಡುವಂತ ಮಡಿಕೆ ವಿಚಾರದಲ್ಲಿ ಕೆಲವೊಂದು ಮಡಿಕೆಗಳನ್ನು ಸುಂದರವಾಗಿ ಮಾಡ್ತಾನೆ, ಕೆಲವೊಂದು ಚಿಕ್ಕದಾಗಿ ಮಾಡ್ತಾನೆ, ಕೆಲವೊಂದು ದೊಡ್ಡದಾಗಿ ಮಾಡ್ತಾನೆ, ಕೆಲವೊಂದು ಡಿಸೈನ್ ಆಗಿ ಮಾಡ್ತಾನೆ. ಆದ್ರೆ ಈ ಮಡಿಕೆ ಕುಮ್ಮರತ್ನ ಮಾತಾಡ್ಲಿಕ್ಕಿಲ್ಲ, ನನ್ನನ್ನು ಯಾಕೆ ಹೀಗೆ ಮಾಡಿದ್ದಿ,
ಅದನ್ನ ಯಾಕೆ ಹಾಗೆ ಮಾಡಿದ್ದಿ? ಇಲ್ಲ, ಇದು ಈತನ ಇಷ್ಟ. ಆತನ ಸರ್ವಶಕ್ತನು, ಸರ್ವಬಹುಮತ್ವವುಳ್ಳಂತ ದೇವರು. ಅದಕ್ಕಾಗಿ ಎದುರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗಿಲ್ಲ. ಆತನ ಸರ್ವಶಕ್ತನ ಅಂತ ದೇವ್ರ. ಅದಕ್ಕಾಗಿ ಇಲ್ಲಿದ್ದಂತ ಕುರುಡನು ಯಾಕೆ ಹೀಗೆ ಹುಟ್ಟಿದ್ದಾನೆ, ಅದು ಆತನ ಇಷ್ಟ. ಆತ ಸೃಷ್ಟಿಕರ್ತನ್, ತನಗೆ ಇಷ್ಟ ಬಂದ ಹಾಗೆ ಆತನ ಮಾಡ್ಕೊಳ್ತಾನೆ. ಅದಕ್ಕಾಗಿ ಎಫೆಸ ಪತ್ರಿಕೆಯಲ್ಲಿ ನೋಡೋ ಒಂದು ಮಾತು ಓದ್ತಿವೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ, ಎಫೆಸ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ, ಇಲ್ಲೊಂದು 12ನೇ ವಚನ ನೋಡಿ. 12ನೇ ವಚನ ಮಧ್ಯಭಾಗದಲ್ಲಿ, ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿ ಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು. ಇಲ್ಲಿ ಪ್ರಶ್ನೆ ಬರೋದಿಲ್ಲ. ತನ್ನ ಮಹಿಮೆಗೋಸ್ಕರ ತನ್ನ ಮಹಿಮೆಯನ್ನು ಪ್ರತ್ಯಕ್ಷ ಪಡಿಸಬೇಕಂತೇಳಿ, ಇಲ್ಲ ಪ್ರತ್ಯಾಗಿ ಪಡಿಸಬೇಕಂತೇಳಿ ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವಂತ ದೇವರು. ಇಲ್ಲಿ ನ್ಯಾಯ ಅನ್ಯಾಯ ಬರುವುದಿಲ್ಲ. ಆತನ ಸರ್ವಶಕ್ತನಾಗಿದ್ದ, ಆತನ ಸೃಷ್ಟಿಕರ್ತನಾಗಿದ್ದಾನೆ, ನಾವು ಸೃಷ್ಟಿಯಾಗಿದ್ದೇವೆ. ಆತನ ಏನ್ ಮಾಡ್ತಾನೆ ಹಾಗೆ ಇರಬೇಕು. ಆ ಸ್ಥಿತಿಯಲ್ಲೇ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಮತ್ತೆ ಇನ್ನೊಂದು ಮಾತು ಹೇಳ್ತಾನೆ ನೋಡಿ, ಕೊರಿಂಥಿ ಪತ್ರಿಕೆಯಲ್ಲಿ, ಇಲ್ಲ ಸಾರಿ ರೋಮ ಪತ್ರಿಕೆ 9ನೇ ಅಧ್ಯಾಯ 20ನೇ ವಚನ. ರೋಮ ಪತ್ರಿಕೆ 9ನೇ ಅಧ್ಯಾಯ 20ನೇ ವಚನ ನೋಡಿ. ಎಲ್ಲೋ ಮನುಷ್ಯನೇ, ಹಾಗನ್ನಬೇಡ, ದೇವರಿಗೆ ಎದುರು ಮಾತಾಡೋದಕ್ಕೆ ನೀನು ಎಷ್ಟರವನು? ರೂಪಿಸಲ್ಪಟ್ಟಿದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದ್ದೆ ಎಂದು ಕೇಳುವುದುಂಟೆ. ಆ ವಚನ ಭಾಗದಲ್ಲಿ ನೋಡಿ, ಆತನ ಸೃಷ್ಟಿಕರ್ತನು ರೂಪಿಸಲ್ಪಟ್ಟಿರುವಂತ ಆ ವಸ್ತುವು ಆತನನ್ನು ಕೇಳಂಗಿಲ್ಲ. ಆತನ ಇಷ್ಟ ಅದು. ತನ್ನ ಚಿತ್ತಕ್ಕಾಗಿ, ತನ್ನ ಮಹಿಮೆಗಾಗಿ ಆತನು ಮಾಡುವಂತ ದೇವರಾಗಿದ್ದು, ತನ್ನ ಉಪಯೋಗಕ್ಕಾಗಿ ಮತ್ತೆ ಕ್ಷೇಮಕ್ಕಾಗಿ ಆತನಾಗಿ ಮಾಡ್ತಾನೆ. ಅದಕ್ಕಾಗಿ ಆ ರೂಪಿಸಲ್ಪಟ್ಟಿದ್ದು ರೂಪಿಸಿದವನಿಗೆ ನನ್ನನ್ಯಾಕೆ ಹೀಗೆ ಮಾಡಿದ್ದಿ? ಹಕ್ಕಿಲ್ಲ. ಯಾವ ಸ್ಥಿತಿಯಲ್ಲಿ ಇದ್ದೀಯೋ ಆ ಸ್ಥಿತಿಯಲ್ಲಿ ನಾವು ಮಹಿಮೆ ಪಡಿಸಬೇಕು. ದೇವರ ಸರ್ವಶಕ್ತಿ ಸಾರ್ವಭೌಮತ್ವಕ್ಕೆ ನಮ್ಮನ್ನ ಒಪ್ಪಿಸ್ಕೊಳ್ಳಿ. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಮ್ಮ ದೇಹವಿದೆ, ನಮ್ಮ ದೇಹ, ನಮ್ಮ ಕೈಗೆ 5 ಬೆರಳಿದೆ. ಇದ್ಯಾಕೆ ಚಿಕ್ಕದು ಮಾಡಿದ್ದಾನೆ, ಇದ್ಯಾಕೆ ದೊಡ್ಡದು ಮಾಡಿದ್ದಾನೆ? ಎಲ್ಲ ಒಂದೇ ರೀತಿಯಾಗಿ ಮಾಡುವುದಲ್ಲ, ಅದು ಆತನ ಇಷ್ಟ. ಆದ್ರೆ ಈ ರೀತಿಯಾಗಿ ಮಾಡುವುದರಿಂದಲೇ ನಮ್ಮ ಶರೀರಕ್ಕೆ ಪ್ರಯೋಜನ, ನಮ್ಮ ಶರೀರಕ್ಕೆ ಕ್ಷೇಮಾಭಿವೃದ್ಧಿ ಉಂಟಾಗ್ತದೆ. ಅದಕ್ಕಾಗಿ ದೇವರು ಎಲ್ಲ ಬೇರೆ ಬೇರೆ ಮಾಡಿದ್ರೆ ದೇವರು ಅನ್ಯಾಯಸ್ಥನಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಅದಕ್ಕಾಗಿ ದೇವರ ಸರ್ವಶಕ್ತಿ ಸಾರ್ವಭೌಮತ್ವ ಅರ್ಥ ಮಾಡಿಕೊಳ್ಳದೆ ಅವರು ಇದ್ದದ್ರಿಂದ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಪ್ರೇರೆ, ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ದೇವರು ನಮಗೆ ಯಾವ ಸ್ಥಿತಿಯನ್ನು ಕೊಟ್ಟಿದ್ದಾರೆ ಆ ಸ್ಥಿತಿಯಲ್ಲಿ ದೇವರು ಮಹಿಮೆ ಪಡಿಸಬೇಕು. ಆತನ ಸರ್ವಶಕ್ತಿ ಸಾರ್ವಭೌಮತ್ವವನ್ನು ನಾವು ಅರ್ಥ. ನಾನು 3 ವಿಷಯಲ್ಲಿದ್ದೆ. ಒಂದು, ದೈವ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನು ಯಾವಾಗಲೂ ಸಂಸಿದ್ಧನಾಗಿರ್ತಾನೆ. 2, ಆತನ ಸರ್ವಜ್ಞನಾದಂತ ದೇವರು. 3, ಆತನ ಸರ್ವಶಕ್ತಿ ಸಂಪನ್ನನಾಗಿದ್ದ. ಅದಕ್ಕಾಗಿ ನಮ್ಮಿದ್ದಂತ ಸ್ಥಿತಿಯಲ್ಲಿ, ದೇವರು ನಮಗೆ ಕೊಟ್ಟಂತ ಸ್ಥಿತಿಯಲ್ಲಿ ಆತನ ಅಧಿಕಾರಕ್ಕೆ ಒಳಪಟ್ಟು ಆತನನ್ನು ಮಹಿಮೆ ಪಡಿಸೋಣ, ಆತನಿಗೆ ಘನತ ಪ್ರಭಾವಗಳನ್ನು ಉಂಟು ಮಾಡೋಣ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರು ನನಗೆ ಸಹಾಯ ಮಾಡ್ಲಿ. ದೇವರು ಕೊಟ್ಟಂತ ಮಾತುಗಳನ್ನು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ. ಎಲ್ಲರೂ ಧನ್ಯವಾದ.